ಅರುಣ್ ಸರ್ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು ಕನ್ನಡ ಫಿಲ್ಮ್ ಕ್ಲಬ್. ಥ್ಯಾಂಕ್ ಯು ಸೊ ಮಚ್. ನಾನು ಈ ಪ್ರಶ್ನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂಸಲ್ಲಿ ನಾವು ನೋಟಿಸ್ ಮಾಡಿದ್ದೇನೆಂದರೆ, ನೀವು ಇಂಡಸ್ಟ್ರಿದು ಒಂದಷ್ಟು ಪ್ರಾಬ್ಲಮ್ಸ್ನ ಹೈಲೈಟ್ ಮಾಡ್ತೀರಿ ಆ್ಯಂಡ್ ನಿಮ್ಮ ಫಿಲಮ್ ಮತ್ತು ನಿಮ್ಮ ಫಿಲಮ್ ಜೊತೆ ಬಂದ ಒಂದಷ್ಟು ಫಿಲಮ್ಸ್ಗೆ ಆ ಪ್ರಾಬ್ಲಮ್ಸ್ ಆಯಿತು, ಅದರಿಂದ ನಿಮ್ಮ ಫಿಲಮ್ ರನ್ ಅಫೆಕ್ಟ್ ಆಯಿತು ಅಥವಾ ನಿಮ್ಮ ಫಿಲಮ್ ಬಿಸ್ನೆಸ್ ಅಫೆಕ್ಟ್ ಆಯಿತು ಅಂತ ಹೇಳ್ತಿದ್ರಿ. ಆ ಪ್ರಾಬ್ಲಮ್ಸಲ್ಲಿ ನಿಮಗೆ ಕಾಣಿಸಿದ 5 ಮೇನ್ ಪ್ರಾಬ್ಲಮ್ಸ್ ಹೇಳಿದ್ರೆ ವಿ ಕ್ಯಾನ್ ಟೇಕ್ ಇಟ್ ಫ್ರಮ್ ದೇರ್. ಡೆಫಿನೆಟ್ಲಿ. ಆ್ಯಕ್ಚುಲಿ ಇಲ್ಲೇನು ಅಂದರೆ ನಾನು 2 ಪಾರ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಯಿಂಟ್ ನಂಬರ್ 1, ನಾನು ಈ ಇಂಟರ್ವ್ಯೂವಲ್ಲಿ ಸ್ಟಾರ್ ಕ್ಯಾಸ್ಟ್ ಸಿನಿಮಾ ಬಗ್ಗೆ ಹೇಳಲ್ಲ, ಬಿಕಾಸ್ ಆಫ್ ಅವರಿಗೆ ಈ ಪ್ರಾಬ್ಲಮ್ಸು ಅವರಿಗೆ ಅಪ್ಲೈ ಆಗಲ್ಲ. ಮೋರ್ ದೆನ್ ಪರ್ ಇಯರ್ 300 ಮೂವೀಸ್ ಪ್ರೊಡಕ್ಷನ್ಸ್ ಆಗುತ್ತೆ. ಅದರಲ್ಲಿ ನಿಮಗೆ ಮೇಜರ್ಲಿ ಸ್ಟಾರ್ ಕ್ಯಾಸ್ಟ್ ಅಂದರೆ ಏನಂದರೆ ಓಪನಿಂಗ್ ಯಾರು ಬರುತ್ತೋ ದೇ ಆರ್ ಸ್ಟಾರ್ ಕ್ಯಾಸ್ಟ್ ಸಿನಿಮಾಸ್ ಅಂತ ಹೇಳ್ತೀವಿ. ಓಪನಿಂಗ್ ಬರಬೇಕು. ಓಪನಿಂಗ್ ಬಂದಿಲ್ಲ ಅಂದರೆ ದಿಸ್ ಎ ಡೌನ್ಫಾಲ್. ಅಲ್ಲಿ ನಮಗಿಂತ ದುಡ್ಡು ಡ್ರಾಬ್ಯಾಕ್ ಆಗಿಬಿಡುತ್ತೆ. ಸೊ ಅದರ್ ದೆನ್ 300 ಪಿಕ್ಚರಲ್ಲಿ ಮೋರ್ ದೆನ್ 80 ಪಿಕ್ಚರ್ಸ್ ವಿತೌಟ್ ಸ್ಟಾರ್ ಕ್ಯಾಸ್ಟಿಂಗ್, ನ್ಯೂ ಹೀರೋ. ಅಂದರೆ ಪ್ರತಿ ಇಯರು ಒಂದು 100-150 ಡೈರೆಕ್ಟರ್ಸ್ ಲಾಂಚ್ ಆಗ್ತಾರೆ, ಪ್ರೊಡಕ್ಷನ್ ಹೌಸ್ಗಳು ಲಾಂಚ್ ಆಗುತ್ತೆ, 150 ಹೀರೋಗಳು ಲಾಂಚ್ ಆಗ್ತಾರೆ. ಇದು ಮೇಜರ್ ಪ್ರಾಬ್ಲಮ್. ಅಂದರೆ ಇಂಡಸ್ಟ್ರಿನ ತುಂಬ ಸರ್ವೈವಲ್ ಮಾಡ್ತಿರೋದು, ಹಾರ್ಡ್ ಕೋರ್ ಸರ್ವೈವಲ್ ಮಾಡ್ತಿರೋದು ಈ 80% ಪ್ರೊಡಕ್ಷನ್ ಹೌಸಸ್, ಡೈರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್. ಬಟ್ ಅಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋದು ಇಷ್ಟು ಜನ, ದಟ್ 80%. 80%. ಸೊ ಇಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಮೇಜರ್ಲಿ. ಪಾಯಿಂಟ್ ನಂಬರ್ 1, ನಿಮಗೆ ಥಿಯೇಟರ್ಸ್ ಅಂದರೆ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಆ ಪಾಯಿಂಟ್ ಆಫ್ ವ್ಯೂ ಮಾತ್ರ, ಅಂದರೆ ಇದು ಆರ್ಗ್ಯಾನಿಕ್ ಟಾಕಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕೆಪಾಸಿಟಿ ಇರೋದು 2 ಸಿನಿಮಾಗೆ. ಸೊ ನಾವೇನು ಮಾಡ್ತೀವಿ, 5 ಸಿನಿಮಾಗೆ ನಾವು ರಿಲೀಸ್ ಮಾಡ್ತೀವಿ. 5, 6, 7, 8, 10, 12 ಸಿನಿಮಾ ರಿಲೀಸ್ ಆಗಿದೆ. ಆಟೋಮೆಟಿಕ್ ಏನಾಗ್ಬಿಡುತ್ತೆ, ನಿಮಗೆ ಹೊಸೊಬ್ಬರಿಗೆ ಆಡಿಯನ್ಸು ತುಂಬ ಕಮ್ಮಿ. ಅಂದರೆ ಯೂಶ್ವಲಿ ನ್ಯೂ ಬ್ರ್ಯಾಂಡ್ ಅಂದ್ಕೊಳ್ಳಿದ್ರೆ ಪರ್ಚೇಸಿಂಗೇ ಕಮ್ಮಿ, ಥರ ಆಡಿಯನ್ಸ್ ಕಮ್ಮಿ. ಎಕ್ಸಾಂಪಲ್, ನಿಮಗೆ 10 ಜನ ಬರ್ತಾರೆ ಅಂದ್ಕೊಳ್ಳಿ, ಓವರಾಲ್ 100 ಜನ ನ್ಯೂ ಆಡಿಯನ್ಸ್ ಸಿನಿಮಾ ಎಂಕರೇಜ್ ಮಾಡುವಂಥ 100 ಜನ ಇರ್ತಾರೆ ಅಂದ್ಕೊಳ್ಳಿ. 100 ಜನ ಇರ್ತಾರೆ, ಆವಾಗ ಹೊಸ ಫಿಲಮ್ಸ್ 5 ಫಿಲಮ್ ರಿಲೀಸ್ ಆಗುತ್ತೆ. ಆಟೋಮೆಟಿಕ್ಲಿ ಏನಾಗುತ್ತೆ, ಒಂದು ಹಾರರು, ಒಂದು ಥ್ರಿಲ್ಲರು, ಒಂದು ಲವ್ ಸ್ಟೋರಿ, ಇನ್ನೊಂದು ಸ್ಟೂಡೆಂಟ್ ಬೇಸ್ಡ್ ಸಿನಿಮಾ ರಿಲೀಸ್ ಆಗುತ್ತೆ. ಡಿಫ್ರೆಂಟ್ ಕೈಂಡ್ ಅವರವರು ಆಡಿಯನ್ ಮೈಂಡ್ ಸೆಟ್ ಇರೋರು 5 ಸಿನಿಮಾಗೆ ಡಿವೈಡ್ ಆಗೋಗ್ತಾರೆ. ಅಲ್ಲಿಗೆ ಎಷ್ಟಾಯಿತು, 20 ಜನ ಆಯಿತು. 20 ಜನ ಹಿಡ್ಕೊಂಡು ನೀವು ಸರ್ವೈವಲ್ ಮಾಡೋಕ್ಕಾಗತ್ತಾ? ಫೇರ್. ಡೆಫಿನೆಟ್ಲಿ ಸರ್ವೈವಲ್ ಆಗಲ್ಲ. ಹಂಗಾಗಿ ಏನಾಗುತ್ತೆ, 5 ಜನ ಪ್ರಾಬ್ಲಮಿಗೆ ಫೇಸ್ ಬೀಳ್ತಾರೆ. ಬಿಕಾಸ್ ಆಫ್ ಏನಂದರೆ 5 ಜನ ನಿಮಗೆ ಆ ಥಿಯೇಟ್ರನ್ನ ನಡೆಸೋದಕ್ಕೆ, ಆ ಥಿಯೇಟ್ರಿಗೆ ರೆಂಟ್ ಕಟ್ಟೋದಕ್ಕೆ, ಥಿಯೇಟ್ರನ್ನ ಮೂವ್ ಮಾಡೋದಕ್ಕೆ ಈ 20 ಜನ ಆಗಲ್ಲ. ಹಂಗಾಗಿ 2 ಸಿನಿಮಾ ಮಾಡಿದ್ರೆ ನಿಮಗೆ 50 ಜನ ಆಗ್ತಾರೆ. 50 ಜನ ಯಾವುದು ಅಲ್ಲಿಂದ ಆಮೇಲೆ ಟಾಕ್ ಚೆನ್ನಾಗಿ ಹೋಗೋದಕ್ಕೆ ನಿಮಗೆ ಬ್ರೀತಿಂಗ್ ಸ್ಪೇಸ್ ಅಂತ ಬೇಕು. ಆ ಸ್ಪೇಸ್ ನಿಮಗೆ 1 ವೀಕ್ ಬೇಕೇ ಬೇಕು. ಆ ಸ್ಪೇಸ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಈ 10 ಜನ ಬಂದರೆ ಏನು ಮಾಡ್ತಾನೆ, 20 ಜನ ಬಂದರೆ ಥಿಯೇಟ್ರನ್ನು ಆಟೋಮೆಟಿಕಾಗಿ ಕಿತ್ತು ಬಿಸಾಕ್ಬಿಡ್ತಾನೆ. ಸೊ ಅಲ್ಲಿಗೆ ನಿಮಗೆ ನಿಮ್ಮ ಸಿನಿಮಾ ಆಟೋಮೆಟಿಕಾಗಿ ನಿಮ್ಮ ಕಂಟೆಂಟ್ ಹೊರಗೆ ಬಿಡೋದಕ್ಕಿಂತ ಮುಂಚೆನೇ, ಮೌತ್ ಟಾಕ್ ಬರೋದಕ್ಕಿಂತ ಮುಂಚೆನೇ ಸಿನಿಮಾ ಕಿಲ್ ಆಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವಿಲ್ ಎಲಾಬರೇಟ್ ಆನ್ ದಿಸ್ ಪಾಯಿಂಟ್, ಆಮೇಲೆ ಮುಂದಕ್ಕೆ ಹೋಗೋಣ. ಈ ಥರದ ಡಿಸ್ಕಷನ್ ದಟ್ ನಮಗೆ ವಾರಕ್ಕೆ 8 ಸಿನಿಮಾ ಬರುತ್ತೆ, 9 ಸಿನಿಮಾ ಬರುತ್ತೆ, ಯಾವುದು ಹೈಲೈಟ್ ಆಗಲ್ಲ ಅನ್ನೋ ರೀತಿ ಡಿಸ್ಕಷನ್ಸ್ ಕನ್ನಡ ಫಿಲ್ಮಿ ಕ್ಲಬ್ಬಲ್ಲಿ ಮುಂಚೆ ಕೂಡ ಆಗಿದೆ. ಆ್ಯಂಡ್ ದಟ್ ಈಸ್ ಅ ವ್ಯಾಲಿಡ್ ಪಾಯಿಂಟ್. ಆವಾಗ ಒಂದು ಪಾಯಿಂಟ್ ಡ್ರೈವ್ ಆಗಿದ್ದೇನೆಂದರೆ, ಒಂದು ಅನಾಲಜಿ ಥ್ರೂ ಹೇಳ್ತೀನಿ. ಒಂದು ರೋಡಲ್ಲಿ 10 ಅಂಗಡಿ ಇದ್ದರೆ 10 ಅಂಗಡಿಗೂ ವ್ಯಾಪಾರ ಕಮ್ಮಿ ಆಗುತ್ತೆ. ಅದೇ ನೀವು ಹೇಳ್ದಂಗೆ 2 ಫಿಲಮ್ ಅಥವಾ 2 ಅಂಗಡಿ ಇದೆ, 2 ಅಂಗಡಿನೂ ವ್ಯಾಪಾರ ಸಸ್ಟೈನ್ ಮಾಡ್ಬೋದು. ಸೊ ದಟ್ ಈಸ್ ಅ ಪ್ರಾಪರ್ ಸೊಲ್ಯೂಷನ್. ಬಟ್ 2 ಫಿಲಮ್ ಮಾತ್ರ ವಾರಕ್ಕೆ ರಿಲೀಸ್ ಮಾಡೋದು ರಿಯಲಿಸ್ಟಿಕ್ ಸೊಲ್ಯೂಷನ್ ಆಗದೆ ಇರ್ಬೋದಲ್ವಾ? ಅದು ಪಾಸಿಬಲ್ ಇಲ್ಲದೆ ಇರ್ಬೋದಲ್ಲ? ಪಾಸಿಬಲ್ ಇಲ್ಲದೆ ಇರ್ಬೋದು. ಆದರೆ ಇಲ್ಲೇನಂದರೆ, ನಿಮಗೆ ಸ್ಟಾರ್ ಕ್ಯಾಸ್ಟ್ ಸಿನಿಮಾ ಇದ್ದಾಗ ನಡೆಯುತ್ತೆ, ಹೊರಗಡೆಯಿಂದ ಅವನು ಆಡಿಯನ್ಸ್ನ ಬ್ರಿಂಗ್ ಮಾಡ್ತಾನೆ. ಆ ಕ್ಯಾಪಬಿಲಿಟಿ ಒಬ್ಬ ಹೀರೋಗಿರುತ್ತೆ, ಓಕೆ, ಹೊಸೊಬ್ರಿಗಿರಲ್ಲ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಡೌನ್ಫಾಲ್ ಆಗುತ್ತೆ. ಅದನ್ನು ಏನಂದರೆ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಮತ್ತು ಚೇಂಬರ್ ಅಂತ ಹೇಳಿಬಿಟ್ಟು ಪ್ರಾಬ್ಲಮ್ನ ಸ್ವಲ್ಪ ಮಟ್ಟಿಗೆ ಫೇಸ್ ಮಾಡೋದ್ರಿಂದ ಆಚೆ ಹೋಗ್ಬೋದು. ಇಂಟರ್ನಲ್ ಮೀಟಿಂಗ್ಸ್. ಸೊಲ್ಯೂಷನ್ ಯಾವ ಥರ ಕಾಣುತ್ತೆ ಸರ್? ಕಮ್ಮಿ ಮಾಡಬೇಕು. ಈಗ ಎಕ್ಸಾಂಪಲ್, ನೀವೊಂದು ಸಿನಿಮಾ ಮಾಡ್ತೀರಾ, ಇವರೊಂದು ಸಿನಿಮಾ ಮಾಡ್ತೀರಾ ಅಂದರೆ, ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಈ ಥರದ್ದಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ ನಮಗೆ, ಸೊ ನಾನೇನು ಮಾಡಿದ್ದೀನಿ, ನೆಕ್ಸ್ಟ್ ವೀಕ್ ಏನು ಸ್ಪೇಸ್ ಇದೆ, ಇಲ್ಲಿಗೆ ಬನ್ನಿ ಅಂತ ಒಂದು ಸಣ್ಣ ಇಂಟರ್ನಲ್, ಆ ಈಗೋನ ಬಿಟ್ಟು ಇಂಟರ್ನಲ್ ಡಿಸ್ಕಷನ್ ಮಾಡಿ. ಸೊ ಒಂದೇ ಜಾನರ್, ಈಗ 2 ಹಾರರ್ ಸಿನಿಮಾ ಬರೋ ಜಾಗದಲ್ಲಿ 1 ಹಾರರ್ ಸಿನಿಮಾ, ಅಥವಾ ಇನ್ನೊಂದು ಫ್ಯಾಮಿಲಿ ಸಿನಿಮಾ ಅಥವಾ ಕಾಮಿಡಿ ಸಿನಿಮಾ ಬರ್ತದೆ, ಒಂದು ಕಾಮಿಡಿ ಸಿನಿಮಾ ಬರುತ್ತೆ, ಅದು ಆಪೋಸಿಟ್ ಮಾಡಿಕೊಂಡು ಈ ಸೆಗ್ಮೆಂಟಲ್ಲಿ ಹೋದರೆ ಇನ್ನೊಂಚೂರು ಬೆಟರ್, ಇನ್ಕ್ರೀಸ್ಮೆಂಟ್ ಒಂದು 10% ಬೆಟರ್ ಆಗುತ್ತೆ. ಓಕೆ.
ಸೊ ನೀವು ಹೇಳ್ತಿರೋದೇನಂದ್ರೆ ಎಲ್ಲರೂ ಒಟ್ಟಿಗೆ ಬರೋದಕ್ಕಿಂತ ಸ್ಕೆಡ್ಯೂಲ್ ಮಾಡ್ಕೋಬಹುದು ಅಂತನಾ? ಡು ಯು ಥಿಂಕ್ ಎಸ್ಪೆಷಲಿ ನ್ಯೂ ಕಾಮರ್ಸ್ ಈಗ ಪ್ರಾಬ್ಲಮ್ ಇರುತ್ತೆ ನ್ಯೂ ಕಾಮರ್ಸ್ಗೆ. ಈಗ ಅದು ಆಗ್ತಿಲ್ವಾ? 100% ಆಗ್ತಿಲ್ಲ. ಓಕೆ, ಎವ್ರಿ ವೀಕ್ 8 ರಿಲೀಸಸ್ ಇರುತ್ತಲ್ಲ, ಆಲ್ಮೋಸ್ಟ್ 5 5 6 2 3 4 5 8 12 ಇರುತ್ತೆ. ಐಮ್ ಸಾರಿ ಇಫ್ ಐಮ್ ಪುಷಿಂಗ್ ಆನ್ ದಿಸ್, ಬಟ್ ಅಷ್ಟೊಂದು ಫಿಲ್ಮ್ಸ್ ಬರುವಾಗ ಸ್ಕೆಡ್ಯೂಲಿಂಗ್, ಹೌ ಡಸ್ ದಟ್ ಲುಕ್ ಲೈಕ್ ಅ ಪಾಸಿಬಿಲಿಟಿ? ಇದನ್ನು ಆ್ಯಕ್ಚುಲಿ ಕೋರ್ಡಿನೇಟ್ ಮಾಡಬೇಕಾಗಿರೋದು ಚೇಂಬರ್, ಮತ್ತು ಚೇಂಬರ್ಗಿನ ಇಂಪಾರ್ಟೆಂಟು ಆ ವೀಕ್ ರಿಲೀಸ್ ಆಗೋ ನಿರ್ಮಾಪಕರುಗಳು ಮತ್ತು ನಿರ್ದೇಶಕರು ಕೂತ್ಕೊಂಡು ಅವ್ರ ಇಂಟರ್ನಲ್ ಮೀಟಿಂಗ್ ಮಾಡಿಕೊಂಡು, ಸೊ ಅವ್ರು ಮಾತಾಡಿಕೊಂಡ್ರೆ ಸೇಫ್, ಬೆಟರ್ ಆಗುತ್ತೆ. 10% ಬೆಟರ್. ಅಗೈನ್ ಅಲ್ಲೂ ಬಂದಮೇಲೂ ಕ್ವಾಲಿಟಿ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್, ಅದು ಬೇರೆ. ಆ ಕ್ರಿಯೇಟಿವ್ ಪಾರ್ಟ್ ಬಗ್ಗೆ ನಾನು ಮಾತಾಡಲ್ಲ. ವೈ ಇಸ್ ದಟ್ ಸರ್? ಎಸ್ ಸರ್. ನೆಕ್ಸ್ಟ್ ಹೇಳಬೇಕು ಅಂದರೆ, ಓಕೆ, ಅದನ್ನು ಕನ್ಕ್ಲೂಡ್ ಮಾಡಿಬಿಡ್ತೀನಿ. ಆ ರಿಲೀಸ್ ಡೇಟ್ ಸ್ಕೆಡ್ಯೂಲಿಂಗ್ ಬಗ್ಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಇದೇ ಡಿಸ್ಕಷನ್ನ ನಾವು ಪ್ರೀವಿಯಸ್ಲಿ ಬೇರೆ ಡೈರೆಕ್ಟರ್ಸ್ ಜೊತೆ ಮಾಡಿದಾಗ ಅವರು ಕೆಲವು ಟೀಮ್ಸ್ ನಮಗೆ ಹೇಳಿದ್ದೆ, ಅವರ ಅಪ್ರೋಚ್ ಹೇಗಿತ್ತು ಅಂದರೆ, ಇದಕ್ಕೆ ಅಷ್ಟೊಂದು ಫಿಲಮ್ಸ್ ಒಟ್ಟಿಗೆ ಬರಬೇಕಾದ್ರೆ ನಮ್ಮ ಫೋಕಸ್ ನಾವು ಹೇಗೆ ಕಾಣಿಸ್ಕೋತೀವಿ ಇವ್ರುಗಳ ಮಧ್ಯೆ, ನಾವು ಹೇಗೆ ಸ್ಟ್ಯಾಂಡ್ ಔಟ್ ಆಗ್ತೀವಿ ಅನ್ನೋದ್ರ ಮೇಲಿರುತ್ತೆ ಅಂತ. ಆ್ಯಂಡ್ ತುಂಬ ಟೀಮ್ಸ್ ಅದನ್ನೇ ಮಾಡ್ಕೊಂಡು ಬಂದಿರೋದು ಕೂಡ. ನಿಮಗೆ ಆ ಸೊಲ್ಯೂಷನ್ ವರ್ಕ್ ಆಗ್ಬೋದು? ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಈ ನಾನು ಸಿನಿಮಾ ರಿಲೀಸ್ ಮಾಡಿದಾಗ ನಾನೇ ಡಾಮಿನೇಟ್. ಓಕೆ, ನನ್ನದೇ 180 ಥಿಯೇಟ್ರು, ಓಕೆ, ಮಿಕ್ಕಿದೆಲ್ಲ 50 ಥಿಯೇಟರ್ 60 ಥಿಯೇಟರ್, ನಾನೇ ಡಾಮಿನೇಟು. ಬಟ್ ದಿಸ್ ನಾಟ್ ಹೆಲ್ತಿ. ನಿಮಗೆ ಯಾರು ಹೇಳಿರ್ತಾರೋ ಅವ್ರ ಹತ್ರ ಹೀರೋ ಇರ್ತಾರೆ, ನ್ಯೂ ಅಥವಾ ಹೀರೋ ಇರ್ತಾರೆ, ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ, ಅಥವಾ ದುಡ್ಡು ಇರುತ್ತೆ. ಓಕೆ, ಸೊ ದುಡ್ಡಿದ್ರೆ ಅದು ನಡೆಯುತ್ತೆ. ದುಡ್ಡು ಇಲ್ಲದೆ ಇರೋ ನಿರ್ಮಾಪಕರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಓಕೆ, ಆ ಟೈಮಿಗೆ ಸ್ಪೆಂಡ್ ಮಾಡೋ ಅಮೌಂಟ್ ಸಾಲ್ಟೇಜ್ ಇರುತ್ತೆ. ಸ್ಟ್ಯಾಂಡ್ ಔಟ್ ಆಗದೆ ಇರೋದು, ಫೋಕಸ್ ಮಾಡದೇ ಇರೋ ಸ್ವಲ್ಪ ಪ್ರೊಡಕ್ಷನ್ ಹೌಸ್ ಇರುತ್ತೆ. ನಾವೆಲ್ಲರನ್ನೂ ಒಂದೇ ತಟ್ಟೆಲಿ ಹಾಕೋಕ್ಕಾಗಲ್ಲ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ಬೋದಾ ನಮ್ಮ ಸೈಡಿಂದ? ಹೇಳಿ ಸರ್. ನಿಮ್ಮ ರಿಲೀಸ್ ಡೇಟಲ್ಲೇ ಬ್ಯಾಕ್ ಬೆಂಚರ್ಸ್ ಕೂಡ ರಿಲೀಸ್ ಆಯಿತು, ಆ್ಯಂಡ್ ನಮ್ಮ ಟೀಮ್ ಅವರ ಜೊತೆ ಮಾತಾಡಿದ್ವಿ. ಆ್ಯಂಡ್ ಬ್ಯಾಕ್ ಬೆಂಚರ್ಸ್ ಅವರೇ ಹೇಳಿದ ಪಾಯಿಂಟ್ ಇದು ನಮಗೆ, ದಟ್ ಅಷ್ಟು ಫಿಲಮ್ಸ್ ಬರ್ತಿರ್ಬೇಕಾದ್ರೆ ನಾವು ಸ್ಟ್ಯಾಂಡ್ ಔಟ್ ಆಗೋಕ್ಕೆ ಹೇಗೆ ಅಂತ ನೋಡ್ತಿದ್ವಿ ಅಂತ. ಆ್ಯಂಡ್ ಅವ್ರು ಅದಕ್ಕೆ ಎಕ್ಸ್ಟೆನ್ಸಿವ್ ಪ್ರಮೋಷನ್ಸ್ ಕೂಡ ಮಾಡ್ಕೊಂಡು ಬಂದರು. ಆ್ಯಂಡ್ ಅವರ ಪ್ರಮೋಷನಲ್ ಮೆಥಡ್ಸ್ ಕೂಡ ತುಂಬ ಇಂಪ್ರಾಂಪ್ಟು ಇತ್ತು. ಎಲ್ಲೆಲ್ಲಿ ಹೋಗಿ ಏನೇನು ಮಾಡೋಕ್ಕಾಗತ್ತೆ ಎಲ್ಲ ಮಾಡ್ತೀವಿ ಅನ್ನೋ ರೀತಿಲೇ ಇತ್ತು. ಸೊ ಅದು ಒಂದು ಪಾಯಿಂಟ್ ಆಫ್ ರೆಫರೆನ್ಸ್ ನಮಗೆ. ನಿಮ್ಮ ಹತ್ರ ಆ ಪ್ರಮೋಷನಲ್ ಬಜೆಟ್ ಮತ್ತು ಸ್ಟ್ಯಾಂಡ್ ಔಟ್ ಆಗೋಕ್ಕೆ ಬೇಕಾದ ರಿಸೋರ್ಸಸ್ ಇತ್ತಾ? ಸೊ 100% ಇತ್ತು. ಬಟ್ ಇಲ್ಲಿ ನಾವು ಆರ್ಗ್ಯಾನಿಕ್ ಮಾಡೋಕ್ಕೋದೆ. ಆರ್ಗ್ಯಾನಿಕ್ ಅನ್ಆರ್ಗ್ಯಾನಿಕ್ ಅಂತ ಎರಡಿದೆ. ನಿಮ್ಗೆ ಇದ್ರ ಜೊತೆ ಇನ್ನೊಂದು ಆ್ಯಡ್ ಆಗುತ್ತೆ, ಕ್ರೌಡ್ ಪುಲ್ಲಿಂಗ್. ಇವತ್ತೇನಾಗ್ತಿದೆ, ಎಕ್ಸಾಂಪಲ್, ಇವತ್ತು ಫೇಕ್ ಆಡಿಯನ್ಸ್ ಇದ್ದಾರೆ. ಎಕ್ಸಾಂಪಲ್, ನಿಮಗೆ ದುಡ್ಡು ಇರೋನು ಏನು ಮಾಡ್ತಾನೆ, ಈಗ 5 ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ಕೊಳ್ಳಿ. ಅದರಲ್ಲಿ ಒಂದು ಸಿನಿಮಾ ಅಂತ ದುಡ್ಡು ಇರುತ್ತೆ, ಇನ್ನೊಂದು ಸಿನಿಮಾ ಅಂತ ದುಡ್ಡು ಇರಲ್ಲ, ಇನ್ನೊಂದು ಬೇರೆದಿರುತ್ತೆ. ನೀವು ಎಕ್ಸಾಂಪಲ್, ನಿಮ್ಮದು ಪಕ್ಕದಲ್ಲಿ ಒಂದು ಥಿಯೇಟರ್ ಇರುತ್ತೆ, ನನ್ನದೊಂದು ಸಿನಿಮಾ ಇರುತ್ತೆ, ನಿಮ್ದೊಂದು ಸಿನಿಮಾ ಹಾಕಿರ್ತೀರ, ನಿಮ್ಮ ಹತ್ರ ದುಡ್ಡಿದೆ, ನನ್ನಲ್ಲಿ ಕ್ಯೂವಲ್ಲಿ ನಿಂತಿರ್ತಾರೆ. ನನಗೆ 20 ಜನ, ಫಸ್ಟ್ ಎಕ್ಸಾಂಪಲ್ ಕೊಟ್ಟಂಗೆ ನಾನು ನ್ಯೂ ಕಾಮರ್, 20 ಜನ ನಿಂತಿರ್ತಾರೆ. ನೀವು ನ್ಯೂ ಕಾಮರ್ ಅಥವಾ ಇನ್ನೊಂಚೂರು ಬೆಟರ್ ಅಂದ್ಕೊಳ್ಳಿ, ನಿಮ್ಗೆ 20 ಜನ, ನೀವೇನು ಮಾಡ್ತೀರಾ? ಪಕ್ಕದಲ್ಲಿ ಫ್ರೀ ಟಿಕೆಟ್ ಕೊಡ್ತಿದ್ದಾನೆ ಅಂದರೆ ಈ 20 ಜನ ಏನು ಮಾಡ್ತಾರೆ? ನಿನ್ನ ಹತ್ರ ಬರ್ತಾರೆ. ಏನಾಯಿತು? ಸೊ ನೀವು ಡ್ಯಾಮೇಜ್ ಮಾಡ್ದಂಗೆ. ಇದು ಎವ್ರಿ ವೀಕ್ ಆಗುತ್ತೆ. ಹಾಗಾಗಿ ಇದು ಆಟೋಮೆಟಿಕಲ್ ಕ್ರೈಮ್, ಫಿಲ್ಮ್ ಕ್ರೈಮ್. ನೀವು ಒಂದು ಓಲ್ಡ್ ಟೀಮ್, ಒಂದು ಹೊಸ ಆ್ಯಕ್ಟರ್ಸ್ ಅಂದರೆ ಅಪ್ಕಮಿಂಗ್ ಆ್ಯಕ್ಟರ್ಸ್ನ ನೀವು ಕಿಲ್ ಮಾಡ್ದಂಗೆ, ಡೈರೆಕ್ಟ್ಲಿ ಒಂದು ಪ್ರೊಡಕ್ಷನ್ ಹೌಸ್ನ ಕಿಲ್ ಮಾಡ್ದಂಗೆ, ಒಬ್ಬ ಕ್ರಿಯೇಟರ್ನ ಕಿಲ್ ಮಾಡ್ದಂಗೆ. ಇದು ಪ್ರತಿ ಸರಿ ಆಗ್ತಾ ಇರುತ್ತೆ. ಅದ್ರ ಬಗ್ಗೆನೇ ಇನ್ನೊಂದು ಫಾಲೋ ಅಪ್ ಇದೆ. ಆ್ಯಂಡ್ ಇಲ್ಲಿ ನಾವು ಅಥವಾ ನಾನು ಒಂದು ಸೈಡ್ ತೊಗೋತಿಲ್ಲ, ಬಟ್ ಆ ಥಿಯೇಟರ್ ಫಿಲ್ಲಿಂಗ್ ಆಗ್ತಿರೋದು ಕೂಡ ಥಿಯೇಟರಲ್ಲಿ ಫಿಲಮ್ ಉಳಿಸ್ಕೋಬೇಕು ಅನ್ನೋ ಕಾರಣ ಅಲ್ವಾ? ಫಿಲ್ಲಿಂಗ್ ಮಾಡಿ ಉಳಿಸ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಅಂದರೆ, ಡು ಯು ಥಿಂಕ್ ದೇರ್ ಮೈಟ್ ನೀವು ಕಾಪಿ ಹೊಡೆದು ಪಾಸ್ ಆಗಿದ್ದನ್ನ ಗುಡ್ ಅಂತೀರಾ, ಆರ್ಗ್ಯಾನಿಕ್ ಬರೆದು ಪಾಸ್ ಆಗಿದ್ದು? ಇಲ್ಲ, ಡೆಫಿನೆಟ್ಲಿ ಆರ್ಗ್ಯಾನಿಕಲಿ ಬರೆದು ಪಾಸ್ ಆಗಿದ್ದೆ ಗುಡ್ ಅಂತ ಹೇಳಬೇಕು. ಆದರೆ ಕಾಪಿ ಹೊಡೆಯೋ ಪರಿಸ್ಥಿತಿ ಬರ್ತಿದೆ ಅಂದರೆ ಯಾಕೆ? ಏನಕ್ಕೆ? ಓದಿಲ್ವಾ? ಇಲ್ಲ, ಈ ಪ್ರಾಬ್ಲಮ್ ಇದೆ. ಎಕ್ಸಾಂಪಲ್, ಕಾಂಟೆಂಟ್ ಬಗ್ಗೆ ನೋಬಡಿ ಕ್ಯಾನ್ ಟಾಕ್ ರೈಟ್ಸ್. ಅದಕ್ಕೆ ಯಾರು ರೈಟ್ಸ್ ಇಲ್ಲ. ಏನಕ್ಕೆ ಅಂದರೆ ಎಕ್ಸೆಪ್ಟ್ ಆಡಿಯನ್ಸ್ ಬಿಟ್ಟು ಬೇರೆ ಯಾರು ಮಾತಾಡೋಂಗಿಲ್ಲ ಅದ್ರ ಬಗ್ಗೆ. ಯಾಕೆಂದರೆ ಆಡಿಯನ್ಸು ಒಂದು ಕೆಟ್ಟ ಫಿಲ್ಮನ್ನು ಸೂಪರಾಗಿ ನೋಡಿದ್ದಾನೆ, ನಮ್ಮದು ರಿಸಲ್ಟ್ ಇದೆ. ಇಲ್ಲಿ ಸೂಪರ್ ಡೂಪರ್ ಹಿಟ್ ಪಿಕ್ಚರು ಅಲ್ಲಿ ಬೋಣಿಗೆ ಆಗಿರಲ್ಲ. ಸರ್, ಅದೇ ಹೇಳ್ತಿದ್ದು, ಕಾಂಟೆಂಟಲ್ಲಿ ನಾವೆಲ್ಲರೂ ಹಿಂದೆ ಬೀಳ್ತಿದ್ದೀವ ಅಂತ.
ಸ್ಟ್ಯಾಂಡ್ ಔಟ್ ಆಗ್ತಿಲ್ಲ ಅಂದರೆ ಅಥವಾ ನಾವೇ ಥಿಯೇಟರ್ ಫಿಲ್ ಮಾಡೋ ಪರಿಸ್ಥಿತಿ ಬರ್ತಿದೆ ಅಂದರೆ ನಮ್ಮ ಕಾಂಟೆಂಟಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿರ್ಬೋದಾ? ಇಲ್ಲ ಇದನ್ನು ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಬಿಕಾಸ್ ಆಫ್ Okay. ಅಂದರೆ ಕಾಂಟೆಂಟ್ ಅಂತ ಹೇಳ್ತಿದ್ರೆ ಎಕ್ಸಾಂಪಲ್, ನಿಮ್ಮ ಹತ್ರನೇ ಒಂದು ಎಕ್ಸಾಂಪಲ್ ತೊಗೊತೀನಿ. ನೀವು ವರ್ಷಕ್ಕೆ ಎಷ್ಟು ಸಿನಿಮಾ ನೋಡ್ತೀರಾ? 40 ಫಿಲ್ಮ್ ನೋಡ್ತೀರಲ್ವಾ? 300 ಸಿನಿಮಾದಲ್ಲಿ 40 ಸಿನಿಮಾ ನೋಡ್ತೀರಾ. 260 ಸಿನಿಮಾ ನಾವು ನೋಡಿಲ್ಲ ನೀವು. 260 ಸಿನಿಮಾದ ಕಾಂಟೆಂಟ್ ಗೊತ್ತಾ ನಿಮಗೆ? ಹಾಂ, ಇದನ್ನು ನಾನು ಆಡಿಯನ್ಸ್ ಆಗಿ ಆನ್ಸರ್ ಮಾಡ್ಬೋದು. ಹೌದು, 100%. ಫಸ್ಟ್ ನಾನು ಆನ್ಸರ್ ಮಾಡ್ತೀನಿ, ದೆನ್ ವಿ ಕ್ಯಾನ್ ಆಸ್ಕ್ ದ ಆಡಿಯನ್ಸ್. 100%. 40 ನನಗೆ ಗೊತ್ತಿರಂಗೆ 40ನೇ ಒಂದು ಹೈಯರ್ ನಂಬರ್ ಅನಿಸುತ್ತೆ. ಬಿಕಾಸ್ ನನ್ನ ಸುತ್ತ ಇರೋ ಆಡಿಯನ್ಸ್ ಮಂತ್ಗೆ ಒಂದು ನೋಡ್ತಾರೆ. ಮೇ ಬಿ ನಾನು 40 ನೋಡ್ತೀನಿ ಅಂದರೆ ನನ್ನ ಮೈಂಡಲ್ಲಿ ಒಂದಷ್ಟು ಕ್ರೈಟೀರಿಯಾ ಥರ ಇರುತ್ತೆ. ಅದರಲ್ಲಿ ಒಂದು ಕ್ರೈಟೀರಿಯಾ ಕೂಡ ಹೊಸ ಟೀಮಾ, ಇವ್ರಿಗೆ ಸಪೋರ್ಟ್ ಮಾಡಬೇಕಾ, ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಏನಾದ್ರು ಹೆಲ್ಪ್ ಆಗುತ್ತಾ ಅನ್ನೋದು ಒಂದು ಕ್ರೈಟೀರಿಯಾ. ಇಲ್ಲ, ಬಟ್ ಇಲ್ಲಿ ಬ್ರೇಕ್ ಮಾಡಿಬಿಡ್ತೀನಿ, ಡೋಂಟ್ ಮೈಂಡ್. ಯಾಕೆಂದರೆ ನಾನು ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ತುಂಬ ಒಳ್ಳೆ ಸಿನಿಮಾಗಳು ಆಡಿಯನ್ಸ್ ಕೊರತೆಯಿಂದ ಸೋಲುತ್ತೆ. ಅದು ನಿಮ್ಮ ತನಕ ಬರೋದೇ ಇಲ್ಲ. ಅದು ಈ ಡಿಸ್ಕಷನ್ನಿಗೆ ಎಲ್ಲೂ ಪ್ಯಾನಲ್ ಡಿಸ್ಕಷನ್ ಅದು ಆಗೋದೇ ಇಲ್ಲ. ನಮಗೆ ಗೊತ್ತಾಗುತ್ತೆ, ಯಾಕೆಂದರೆ ಎವ್ರಿ ವೀಕ್ ಪ್ರತಿ ಸಿನಿಮಾ ರಿಪೋರ್ಟ್ ಬರುತ್ತೆ. ಓಕೆ, ಸಿನಿಮಾ ಥಿಯೇಟರ್ ಈ ಸಿನಿಮಾ ತುಂಬ ಚೆನ್ನಾಗಿದೆ, ಆಡಿಯನ್ಸ್ ಬರ್ತಿಲ್ಲ. ಕಂಟೆಂಟ್ ಚೆನ್ನಾಗಿದೆ, ಆಡಿಯನ್ಸ್ ಬರ್ತಿಲ್ಲ. ಏನಕ್ಕೆ? ಆಡಿಯನ್ಸ್ ಬರೋದು ಓನ್ಲಿ ಸ್ಟಾರ್ ಕ್ಯಾಸ್ಟ್ ಸಿನಿಮಾಗಳು ಮಾತ್ರ ಬರ್ತಿದ್ದಾರೆ. ಓಪನಿಂಗ್ ಬರುತ್ತೆ. ಸೊ ಎಗೈನ್ ಒಳ್ಳೆ ಕಂಟೆಂಟ್ ಸಿನಿಮಾಗಳು, ತುಂಬ ಜನ ಒಳ್ಳೊಳ್ಳೆ ಮೇಕರ್ಸು ಸಿಕ್ಕಾಪಟ್ಟೆ ಒಳ್ಳೆ ಕಂಟೆಂಟ್ ಮಾಡ್ತಿದ್ದಾರೆ. ಕಂಟೆಂಟ್ ಈಸ್ ಟೂ ಗುಡ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತಿದೆ. ಬಟ್ ಅದು ಆಡಿಯನ್ಸಿಗೆ ಮುಟ್ತಿಲ್ಲ. ಇನ್ ಕೇಸ್ ಹೇಳ, ಮೀಡಿಯಾದವ್ರಿಗೆ ಮುಟ್ತಾ ಇಲ್ಲ ಅದು. ಈಗ ಯಾರಿಗೆ ಹೇಳಬೇಕು, ನಾವು ಯಾರ ಸಿನಿಮಾ ಬಗ್ಗೆ ಮಾತಾಡಬೇಕು, ಅವರಿಗೆ ಆ ಕಂಟೆಂಟ್ ಮುಟ್ಟಲ್ಲ. ಅಲ್ಲೇನು ಮುಟ್ಟದೇ ಇರೋದಕ್ಕೆ ಏನು ಪ್ರಾಬ್ಲಮ್ಸ್ ಇದೆ? ಒಂದು ಪ್ರಮೋಷನ್ಗೆ ಬಜೆಟ್ ಇಲ್ಲದೆ ಇರೋ ಸಿನಿಮಾಸ್ ಇರುತ್ತೆ. ಇನ್ನೊಂದು ಥಿಯೇಟ್ರೇ ಸಿಗಲ್ಲ ಕೆಲವು ಸಿನಿಮಾಗಳಿಗೆ. ಕೆಲವು ಸಿನಿಮಾಗಳು ಏನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆಡಿಯನ್ಸ್ ಬರಲ್ಲ, ಮಲ್ಟಿಪಲ್ ಸಿನಿಮಾಗಳು ಬಂದ್ಬಿಡುತ್ತೆ. ಸೊ ಬೇರೆ ಬೇರೆ ರೀಸನ್ಸ್. ಸರ್, ಯಾವುದೇ ಪಾಯಿಂಟ್ ಬಂದರೂ ಕೂಡ ನಮ್ಮ ಅಪ್ರೋಚ್ ಹೇಗಿರುತ್ತೆ ಅಂದರೆ, ಅದನ್ನು ಕೌಂಟರ್ ಮಾಡೋಕ್ಕೆ ಅಥವಾ ಅದನ್ನು ಓವರ್ಕಮ್ ಮಾಡಿರೋ ಎಕ್ಸಾಂಪಲ್ಸ್ ಯಾವುದಿದೆ ಅಂತ ಪರ್ಸ್ನಲ್ ಲೆವೆಲಲ್ಲಿ ನಾನು ಹುಡುಕ್ತಾ ಹೋಗ್ತಿರ್ತೀನಿ. ಆ್ಯಂಡ್ ಅದಕ್ಕೆ ನನಗೆ ಸಿಗೋ ಒಂದು ಆನ್ಸರ್, ಆ್ಯಂಡ್ ಅವ್ರು ಅದನ್ನು ಪ್ರೂವ್ ಮಾಡಿರೋದು ಕೂಡ ಒಂದು ಟೀಮ್ ಅಂದರೆ, ಈ ವರ್ಷ ರಿಲೀಸ್ ಆದ ಬ್ಲಿಂಕ್ ಫಿಲ್ಮ್. ಬ್ಲಿಂಕ್ ರಿಲೀಸ್ ಆದಾಗ 2 ತುಂಬ ದೊಡ್ಡ ರಿಲೀಸಸ್ ಇತ್ತು. ಒಂದು ಕರಟಕ ದಮನಕ ಮತ್ತು ಇನ್ನೊಂದು ರಂಗನಾಯಕ. ಅದ್ರ ಜೊತೆ ಇನ್ನೂ 2 ರಿಲೀಸ್ ಇತ್ತು. ಸೊ ಆ ವೀಕ್ 5 ರಿಲೀಸಸ್ ಇತ್ತು. ಆ್ಯಂಡ್ ಬ್ಲಿಂಕಿಗೆ ಸಿಕ್ಕಿದ್ದ ಸ್ಕ್ರೀನ್ ನಂಬರ್ಸ್ ಕೂಡ ತುಂಬ ಕಮ್ಮಿ, ಸಿಂಗಲ್ ಡಿಜಿಟ್ ಇತ್ತು. ಬಟ್ ಆಡಿಯನ್ಸ್ ಬ್ಲಿಂಕಿಗೆ ಹೋದರು. ಬ್ಲಿಂಕ್ ಸ್ಕ್ರೀನ್ಸ್ ಆಲ್ಮೋಸ್ಟ್ 60ವರೆಗೂ ಹೋಯಿತು. ಆ್ಯಂಡ್ ಬ್ಲಿಂಕ್ ಸಕ್ಸಸ್ ಆಯಿತು ಒಂದು ಲೆವೆಲಲ್ಲಿ. ಸೊ ಬ್ಲಿಂಕ್ ಏನು ಮಾಡಿರ್ಬೋದು ದಟ್ ದ ಅದರ್ ಫಿಲ್ಮ್ಸ್ ಆರ್ ನಾಟ್ ಡೂಯಿಂಗ್. ಸೊ ನೀವು ಇಲ್ಲಿವರೆಗೂ 140 ಸಿನಿಮಾ ಆಗಿದೆ. ನೀವು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀರಾ. ಅಂದರೆ ಒಂದು ಸ್ಕೂಲಲ್ಲಿ 100 ಜನ ಇದ್ದಾರೆ, ಒಬ್ಬ ಪಾಸ್ಔಟ್ ಆದರೆ ಅದನ್ನು ಬೆಸ್ಟ್ ಸ್ಕೂಲ್ ಅಂತೀರಾ ನೀವು? ಅಲ್ಲಿಗೆ ನಿಮ್ಮ ಮಗನ ಸೇರಿಸ್ತೀರಾ ನೀವು? ಅದು ಸ್ಕೂಲಾ? 100% ಸೇರಿಸಲ್ಲ. ದಿಟ್ ಇಸ್ ನಾಟ್ ರೈಟ್ ಎಕ್ಸಾಂಪಲ್. ಓಕೆ, ಆ ಥರದ್ದು 50 ಸಿನಿಮಾ ಆಗಬೇಕು. ದಟ್ ಈಸ್ ಎಕ್ಸಾಂಪಲ್. ಬಿಕಾಸ್ 50 ಸಿನಿಮಾದಲ್ಲಿ ಈ ಥರ ನೀವು ಆ್ಯಕ್ಟರ್ಸ್ ಇರ್ತಾರೆ. ಓಕೆ, ಅವ್ರ ಕೆರಿಯರ್ ಏನಾಗುತ್ತೆ? ಓಕೆ, 100 ಜನ ಡೈರೆಕ್ಟರ್ ಇರ್ತಾರೆ, 100 ಜನ ಪ್ರೊಡಕ್ಷನ್ ಕಂಪ್ನಿ ದುಡ್ಡು ಇರುತ್ತೆ. ಓಕೆ, ಒಂದು ಸಿನಿಮಾ ಅದು ವೆಲ್ ಆ್ಯಂಡ್ ಗುಡ್ ಆಗಲಿ, ಅದು ನಂಬರ್ಸು ಅವ್ರು ಹೇಳಬೇಕು. ಯಾಕೆಂದರೆ ನಂಬರ್ಸ್ ಬಗ್ಗೆ ಮಾತಾಡಿದ್ರೆ ಬೇರೆ ವಿಷಯ ಆಗುತ್ತೆ. ಓಕೆ, ನಂಬರ್ಸ್ ಅಂದರೆ ಕಲೆಕ್ಷನ್ಸ್. ನೋ ಫುಟ್ಬಾಲ್ ಕಲೆಕ್ಷನ್. ಪ್ರೊಡ್ಯೂಸರ್ಗೆ ರಿಟರ್ನ್ ಬಂತಾ, ಎಷ್ಟು ರಿಟರ್ನ್ ಬಂತು ಅನ್ನೋದೇ ಪಾಯಿಂಟ್. ನಾವು ಆ್ಯಸ್ ಅ ಡಿಸ್ಟ್ರಿಬ್ಯೂಷನ್ ಆ್ಯಂಗಲಲ್ಲಿ ಹಿಟ್ಟು ಫಸ್ಟ್ ಕೋಟಿ 100 ಕೋಟಿ ಆಯಿತು, 50 ಕೋಟಿ ಆಯಿತು, ಇದು ಯಾರು ಇವತ್ತಿನವರೆಗೂ ಯಾವ ಪ್ರೊಡ್ಯೂಸರು ಬಾಯ್ಬಿಟ್ಟು ಹೇಳಲ್ಲ. ಇದು ಹೇಳೋದು ಬೇರೆ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬರುತ್ತೆ. ದಟ್ ಈಸ್ ಯಾವುದು ಆರ್ಗ್ಯಾನಿಕ್ ಅಲ್ಲ. 99% ಇಸ್ ಎ ಫೇಕ್. ಓಕೆ, ವಿಲ್ ಕಮ್ ಬ್ಯಾಕ್ ಟು ದಿಸ್. ಬಟ್ ಸರ್, ನೀವು ಹೇಳ್ತಿದ್ರಿ ನಿಮ್ಮ ರಿಲೀಸ್ ಟೈಮಲ್ಲಿ ನೀವೇ ಡಾಮಿನೇಟರ್ ಆಗಿದ್ರಿ ಅಂತ. ನಿಮಗೆ 180 ಸ್ಕ್ರೀನ್ ಸಿಕ್ಕಿತ್ತಲ್ಲ ಸ್ಕ್ರೀನ್ಸಲ್ಲಿ? ಬೇರೆ ಫಿಲ್ಮ್ಸ್ಗೆಲ್ಲ 50, 40, 30, 50. ರೀಸನ್ ಏನದಕ್ಕೆ? ರೀಸನ್ ವೆರಿ ಸಿಂಪಲ್. ಅವತ್ತು ರಿಲೀಸ್ ಆಗಿರೋ ಪಬ್ಲಿಸಿಟಿ ಹೈ ಇತ್ತು. ಮತ್ತು ಎಲ್ಲ ಎಕ್ಸಿಬ್ಯೂಟರ್ಸ್, ಎಸ್ಪೆಷಲಿ ನಾವು ಥ್ಯಾಂಕ್ಸ್ ಹೇಳಬೇಕು, ಈ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಅವರಾಗೆ ವಿತೌಟ್ ರೆಂಟ್, ₹1 ರೆಂಟ್ ತೊಗೊಂಡಿಲ್ಲ. ಹೊಸೊಬ್ಬರಿಗೆ ವಿತೌಟ್ ರೆಂಟ್ ಥಿಯೇಟ್ರ್ ಕೊಡಲ್ಲ. ಸೊ ನನ್ನ ಸಿನಿಮಾದಲ್ಲಿ ಹೊಸೊಬ್ಬರೇ ಇದ್ದಿದ್ದು, ಎಲ್ಲರೂ ಹೊಸೊಬ್ಬರೇ ಇದ್ದಿದ್ದು, ಹೀರೋಸು ಎಲ್ಲ ಕೊಟ್ಟು ಡಿಮ್ಯಾಂಡ್ ತುಂಬ. ನಾನು ಕೆಪಾಸಿಟಿ ಇದ್ದಿದ್ದು 80 to 100 ಥಿಯೇಟರ್ಸ್ ನಾನು ಜೋಡಿಸ್ಕೊಂಡಿದ್ದು ಐಟಮ್ಸು.
ಬಟ್ ಬಂದು ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಬಂದು ತೊಗೊಂಡು ಹೋದ್ರು ಪಿಕ್ಚರ್ನ. ಸೊ ಹಂಗಾಗಿ ಎಕ್ಸ್ಟೆನ್ಷನ್ ಆಯಿತು. ಇಲ್ಲೇನು ಅಂತ ಹೇಳಿದ್ರೆ ಎಕ್ಸಿಬಿಟರ್ಸ್ಗೆ ಮೇಜರ್ಲಿ ಇಲ್ಲೇನು ಅಂದರೆ ಎಕ್ಸಿಬಿಟರ್ಸ್ಗೆ ತುಂಬ ಕಾನ್ಫಿಡೆಂಟ್ ಬರಬೇಕು ಸಿನಿಮಾ ಮೇಲೆ ಬಂತು, ಅದು ಎಕ್ಸ್ಟೆಂಡ್ ಆಯಿತು. ಆಮೇಲೆ ಏನು ಅಂತ ಹೇಳಿದ್ರೆ ಒಳಗಡೆ ಬಂದಮೇಲೆ ಸೊ ಆಡಿಯನ್ಸ್ ಮಲ್ಟಿಪಲ್ ಸಿನಿಮಾ ಮತ್ತು ಮಳೆ ಎಫೆಕ್ಟ್ಸ್ ಸೊ ಡಿವೈಡ್ ಆಗಿ ಹೋಗ್ಬಿಡ್ತು. ಸೊ ನಿಮಗೆ ಹೈಯೆಸ್ಟ್ ರಿಲೀಸ್ ಸಿಕ್ಕಿದ್ದು ಆ ವೀಕ್ ನಿಮಗೆ 100%. ಅದು ವಿತ್ತು ನೀವು ಪೇಪರ್ ತೆಗೆದ್ರೆ ನೋಡೋ ಡೀಟೇಲ್ಸ್. ಸೊ ಇಟ್ಸ್ ದ ಹೈಯೆಸ್ಟ್ ರಿಲೀಸ್ ಯು ಗಾಟ್. ಅಂದರೂ ಆಡಿಯನ್ಸ್ ಅಷ್ಟು ಲೆವೆಲಲ್ಲಿ ಬರಲಿಲ್ವಾ ಫಸ್ಟ್ ಆ್ಯಕ್ಚುಲಿ? ಬಿಕಾಸ್ ನಿಮಗೆ ರಿಲೀಸ್ ಸಿಕ್ತು. ಸೊ ಬೇರೆ ಆ ವೀಕಲ್ಲಿ ಹೈಯೆಸ್ಟ್ ಆಡಿಯನ್ಸ್ ನನಗೆ ಬಂದಿದ್ದು ಆ್ಯಕ್ಚುಲಿ. ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ಆಡಿಯನ್ಸ್ ಅಂತ ಹೇಳಿದ್ರೆ ಬ್ರೀತಿಂಗ್ ಅಂತ ಹೇಳ್ತೀನಿ. ಎಕ್ಸಾಂಪಲ್, ನಿಮಗೆ ಹೊಟ್ಟೆ ಹಸ್ದಾಗ 5 ಇಡ್ಲಿ ತಿನ್ನಬೇಕು ಅಂತ ಇರುತ್ತೆ. ನಿಮಗೆ 2 ಇಡ್ಲಿ ಸಿಕ್ಕರೆ ನೀವು ಕೆಲಸ ಮಾಡೋಕ್ಕಾಗತ್ತಾ? ಕಂಟಿನ್ಯೂ ಮಾಡಬೇಕಾಗತ್ತಾ? ಎಕ್ಸ್ಪ್ಲೈನ್ ಮಾಡಿ ಸರ್. ಅರ್ಥ ಎಕ್ಸಾಂಪಲ್, ಒಂದು ಥಿಯೇಟ್ರ್ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ನಿಮಗೆ 30% ಕಲೆಕ್ಷನ್ಸ್ ಇದ್ರೆ ಮಾತ್ರನೇ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಆಗುತ್ತೆ. ಸರ್ ನಾನು ಅದೇ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರೋದು. ನಿಮಗೆ ರಿಲೀಸಲ್ಲಿ ಕೂಡ ಪಾಸಿಟಿವ್ ಆಯಿತು, ನಿಮಗೆ 180 ಸ್ಕ್ರೀನ್ಸ್. ಸೊ ಐ ಆಮ್ ವೆರಿ ಪಾಸಿಟಿವ್. ಬಟ್ ಅಲ್ಲಿ ನಾನು ಒಂದು ಸಿನಿಮಾ ಬಗ್ಗೆ ಹೇಳ್ತಾ ಇಲ್ಲ. ಐ ಟಾಕಿಂಗ್ ಅಬೌಟ್ ಮೈ ಸಿನಿಮಾ ಅಥವಾ ನನ್ನ ಆಪೋಸಿಟ್ ಸಿನಿಮಾ ಬಗ್ಗೆ ನಾನು ಯಾರ ಬಗ್ಗೆ ಹೇಳ್ತಿಲ್ಲ. 6 ತಿಂಗಳಿಂದ ಆಗ್ತಿರೋ ಇನ್ನು ಮುಂದೆ ಬರೋ 80% ನ್ಯೂ ಕಾಮರ್ಸ್ ಸಿನಿಮಾಗೆ ಇದೇ ಸಮಸ್ಯೆ ಆಗೇ ಆಗುತ್ತೆ. ಸರ್ ಅಗ್ರೀಡ್, ಡೆಫಿನೆಟ್ಲಿ ಅಗ್ರೀಡ್. ಬಟ್ ನಾನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರೋದು ಏನಂದ್ರೆ, ಒಂದು ಗುಡ್ ರಿಲೀಸ್ ಸಿಕ್ಕದ ಮೇಲೆ ಕೂಡ ಆಗುವಂಥ ಪ್ರಾಬ್ಲಮ್ಸ್ ಏನಿರ್ಬೋದು ಆಡಿಯನ್ಸ್ ಥಿಯೇಟರ್ಗೆ ಬರ್ತಿಲ್ಲ ಅಂದ್ರೆ. ಬಿಕಾಸ್ ಗುಡ್ ರಿಲೀಸ್ ಇದೆ, ಹೌದು. ಸೊ ಥಿಯೇಟರ್ ಅಲ್ಲಿ ಸಿನಿಮಾ ಕಾಣಿಸ್ಕೋತಿದೆ. ನನ್ನ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಕೂಡ ಅದೇ ಸಿನಿಮಾ ಇದೆ. ನಾನು ಹೋಗ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಎಲ್ಲ ಆಗ್ತಿದೆ, ಆಡಿಯನ್ಸ್ ಬರ್ತಿಲ್ಲ. ಏನಕ್ಕೆ ಅಂದ್ರೆ ಬಿಕಾಸ್ ಈಗ ಚಾಯ್ಸಸ್ ಅನ್ನೋದು ನಿಮ್ಗೆ ಹೇಳಿದೆ, ಫಸ್ಟ್ ಒಂದು ರೀಸನ್ ಹೇಳಿದೆ, ಮಲ್ಟಿಪಲ್ ಚಾಯ್ಸಸ್. ಬಟ್ ಅದು ರಿಲೀಸ್ ಇಂದ ಫಿಕ್ಸ್ ಆಗಿದೆ ಅಲ್ಲ. ಮೋಸ್ಟ್ ರಿಲೀಸಸ್ ಮೋಸ್ಟ್ ಥಿಯೇಟರ್ಸ್ ಅಲ್ಲಿ ಅದೇ ಫಿಲಮ್ ಇದೆ. ಸೊ ಚಾಯ್ಸ್ ಒನ್ ಲೆವೆಲ್ ಅಲ್ಲಿ ಈಸಿ ಆಗುತ್ತೆ ಬಿಕಾಸ್ ಆ ಫಿಲಮ್ ಜಾಸ್ತಿ ಇಲ್ಲ. ಇಲ್ಲೇನಂದ್ರೆ ನ್ಯೂ ಕಮರ್ ಅಂತ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಮೇಜರ್ಲಿ ನಿಮ್ದು ಹೊಸ ಪ್ರಾಡಕ್ಟ್ ರೆಡಿ ಮಾಡಿದಾಗ ನಿಮ್ಗೆ ಯಾವತ್ತು ಅದು ಮಾರ್ಕೆಟಿಗೆ ಹೋಗೋದಕ್ಕೆ ಟೈಮ್ ಬೇಕು, ಬ್ರೀತಿಂಗ್ ಸ್ಪೇಸ್ ಬೇಕು. ಅದು ಸಿಗಲ್ಲ. ಬಿಕಾಸ್ ಆಫ್ ನಿಮ್ಗೆ ನೆಕ್ಸ್ಟ್ ವೀಕ್ ಸಿನಿಮಾ ರೆಡಿ ಇರುತ್ತೆ, ನೆಕ್ಸ್ಟ್ ವೀಕ್ ಸಿನಿಮಾ ಅವ್ನು ಕಿತ್ತಾಕ್ತಾ ಇರ್ತಾನೆ. ನಿಮ್ಗೆ ಸ್ಪೇಸೇ ಕೊಟ್ಟು, ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಸಿನಿಮಾ ಕಂಟೆಂಟ್ ತುಂಬ ಚೆನ್ನಾಗಿದೆ, ದಟ್ಸ್ ಫೇಲ್ಯೂರ್ ಆಗುತ್ತೆ. ಬಿಕಾಸ್ ಆಫ್ ಪ್ರಾಬ್ಲಮ್ ಇರೋದೇನು ಗೊತ್ತಾ ಇಲ್ಲಿ ಆ್ಯಕ್ಚುಲಿ ಕಂಟೆಂಟಲ್ಲ. ಆ್ಯಕ್ಚುಲಿ ಟೋಟಲ್ ನಿಮ್ಗೆ ಡಾಟಾ ತೆಗೆದು ನೋಡಿದ್ರು ನಿಮಗೆ ಡಾಟಾ ಸಹ ಹೇಳುತ್ತೆ ಆಡಿಯನ್ಸು ಡ್ರಾಪ್ ಆಗಿದ್ದಾರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಒನ್ ಸೈಡ್. ಸೋಷಿಯಲ್ ಯೂಸೇಜ್ ಇಂದ ಆಡಿಯನ್ಸ್. ಅದು ನಾನು ಪಾಯಿಂಟಿಗೆ ಬರ್ತಾ ಇದ್ದೆ. ಫಸ್ಟ್ ಪಾಯಿಂಟ್ ಹೇಳಿದೆ. 2ನೇ ಪಾಯಿಂಟ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕಾನ್ಸೆಪ್ಟು ಸಣ್ಣ ಸಿನಿಮಾಗಳಿಗೆ ಹೊಡೆದ ಬೀಳುತ್ತೆ. ಓಕೆ. 3ನೇದು ಇಮಿಡಿಯೇಟ್ ಪೈರೇಟ್ ಆಗುತ್ತೆ, ವಿತಿನ್ 2 ಅವರ್ಸಲ್ಲಿ ಪೈರೇಟ್ ಆಗುತ್ತೆ. ನಿಮಗೆ ಯಾರು ಪೈರೇಟೆಡ್ ಮಾಡೋದು? ಸಿನಿಮಾ ನೋಡೋ ಇಂಟ್ರೆಸ್ಟ್ ಇರೋನೇ ಪೈರೇಟೆಡ್ ಮಾಡ್ತಾರೆ. ಸಣ್ಣ ಸಿನಿಮಾಗಳಿಗೆ ಅವು ಇಲ್ಲಿ 100 ಇತ್ತು, ಅವರೊಂದು 100 ಜನ ಇದ್ರು ಅಂದ್ಕೊಳ್ಳಿ, ಆ 100 ಜನ ಕಿಲ್ ಆದರು. ಆಯಿತಾ? ಅಂದರೆ ಒಂದು ಸ್ಮಾಲ್ ಸಿನಿಮಾನ ಕಿಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಕ್ರೌಡ್ ಪುಲ್ಲಿಂಗ್ ಆಯಿತು, ಥಿಯೇಟ್ರ್ಗಳ ಸಮಸ್ಯೆ ಆಯಿತು, 3ನೇದು ಪೈರೇಟೆಡ್ ಆಗುತ್ತೆ. 3ನೇದು ಇನ್ನೊಂದು ವರ್ಗಿದೆ ಅಂದರೆ ಪವರ್ಫುಲ್ ಪಬ್ಲಿಸಿಟಿ. ಎಕ್ಸಾಂಪಲ್, ಪವರ್ಫುಲ್ ಪಬ್ಲಿಸಿಟಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಒಬ್ಬ ಡೈರೆಕ್ಟರ್ ಯಾವಾಗ ರೆಕಗ್ನೈಸ್ ಆಗೋದು ಅಂದರೆ ಅವನು ಥಿಯೇಟ್ರ್ ಒಳಗಡೆ ಒಬ್ಬ ಕರ್ಕೊಂಬಂದು ಆಡಿಯನ್ಸ್ ಸಿನಿಮಾ ತೋರಿಸಿದಾಗ ಅವ್ನ ಕೆಪಾಸಿಟಿ ಗೊತ್ತಾಗುತ್ತೆ. ಮುಂಚೆ ಗೊತ್ತಾಗಲ್ಲ. ಮುಂಚೆ ಆಡಿಯನ್ಸಿಗೆ ಬ್ರಿಂಗ್ ಮಾಡಬೇಕಾಗಿದ್ದು ಪಬ್ಲಿಸಿಟಿ ಮತ್ತು ಒಂದು ಫೇಸ್ ವ್ಯಾಲ್ಯೂ ಅಂತ ಇರುತ್ತೆ. ಒಂದು ಅವನ ಹೀರೋಗೆ ಥಿಯೇಟ್ರ್ ಒಳಗಡೆ ಅವನ್ನ ಪುಲ್ ಮಾಡೋ ಕೇಪಬಿಲಿಟಿ ಇರಬೇಕು. ದಟ್ ಇಸ್ ಅ ಹೀರೋ ಅಂತ ಹೇಳ್ತೀವಿ ನಾವು. ಅಲ್ಲಿ ಪೋರ್ಷನ್ ಕಳ್ಕೊಳ್ತದೆ. ರಾಂಗ್ ಕ್ಯಾಸ್ಟಿಂಗ್, ಒಳಗಡೆ ಕರ್ಕೊಂಬರೋ ಕೆಪಾಸಿಟಿ ಇಲ್ಲದೆ ಇರೋ ಆ್ಯಕ್ಟ್ರುಗಳನ್ನ ನಾವು ಆಗ್ತಾಯಿದ್ದೀವಿ. ಓಕೆ, ದಿಸ್ ಅ ಮೇಜರ್ ತಪ್ಪಾಗ್ತಿದೆ. ಎಕ್ಸಾಂಪಲ್, ನಿಮ್ದು ಒಳ್ಳೆ ಸೋಪ್ ಇತ್ತು ಅಂದ್ಕೊಳ್ಳಿ, ಸಕ್ಕದಾಗಿರೋ ಸೋಪ್, ಮೇಲಿರೋ ಕವರ್ನ ಕೆಟ್ಟ ಕವರ್ನ ಡಿಸೈನ್ ಮಾಡಿರ್ತೀರ, ಅದು ಸೇಲೇ ಆಗಲ್ಲ. ಒಳಗಡೆ ಸೂಪರ್ ಆಗಿರುತ್ತೆ, ಕವರ್ ಚೆನ್ನಾಗಿಲ್ಲ ಅಂದರೆ ದಟ್ ಈಸ್ ಆಲ್ಸೋ ಕೌಂಟ್. ಇದೊಂದು ಒನ್ ಸೈಡ್ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ಬೇಸಿಕ್ ಹೊಸಬರ ಸಿನಿಮಾಗಳಿಗೆ ಮೇಜರ್ಲಿ ಪ್ರಾಬ್ಲಮ್ ಆಗ್ತಿದೆ, ಮುಂದೂ ಆಗುತ್ತೆ ಇದು ನಾನ್ ಸ್ಟಾಪ್. ಸೊ ಒಂದು ಸೊಲ್ಯೂಷನ್ ನಿಮಗೆ ರಿಲೀಸಸ್ ಸ್ಕೆಡ್ಯೂಲ್ ಮಾಡ್ಕೊಳ್ಳಿ ಅನ್ನೋದು. ವಿ ವಿಲ್ ಟಾಕ್ ಅಬೌಟ್ ದ ಅದರ್ ಸೊಲ್ಯೂಷನ್ಸ್. ಬಟ್ ಅದಕ್ಕೆ ಮುಂಚೆ ಒಂದು ಪ್ರೀವಿಯಸ್ ಡಿಸ್ಕಷನ್ ಮತ್ತೆ ಸ್ಟಾರ್ಟ್ ಮಾಡಿ ಆಡಿಯನ್ಸಿಗೆ ಕ್ವೆಶನ್ ಕೇಳ್ತೀನಿ. ನೀವು ಕೇಳ್ತೀರಿ ವರ್ಷಕ್ಕೆ ನೀವು ಎಷ್ಟು ಫಿಲಮ್ ನೋಡ್ಬೋದು ಅಂತ. ಸೊ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಒಂದು ಫಿಲಮ್ ನೋಡಬೇಕಾ ಬೇಡವಾ ಅಂತ ಆಡಿಯನ್ಸ್ ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ಒಂದ್ಸತಿ ಕೇಳೋಣ, ಅಲ್ಲಿಂದ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸರ್, ನೀವು ಹೇಳಿದ್ರಿ ಒಂದು ಸೋಪ್ ಎಕ್ಸಾಂಪಲ್ ಕೊಟ್ಬಿಟ್ಟು, ಅದು ಕವರ್ ಸರಿ ಇಲ್ಲ ಅಂದರೆ ಸೋಪ್ನ ಯಾರಿಗೂ ತಗೊಳಕ್ಕಾಗಲ್ಲ, ಅಂದರೆ ಸೇಲ್ ಮಾಡೋಕ್ಕಾಗಲ್ಲ ಅಂತ. ಸೊ ಹೊಸ ಸ್ಟಾರ್ ಹುಟ್ಟೋದು ಹೇಗೆ ಸರ್?
ಈಗ ಎಕ್ಸಾಂಪಲ್ ಒಬ್ಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಅಂದರೆ ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಸೊ ನೀವು ಅವರು ನಿಮ್ಮ ಪಾತ್ರಕ್ಕೆ ಸೂಟ್ ಆಗ್ತಿದ್ದಾರೆ, ನಿಮ್ಮ ಸಿನಿಮಾಗೆ ತುಂಬ ಸೂಟ್ ಆಗ್ತಿದ್ದಾರೆ. ಸೊ ನಾವು ರಿಲೀಸು ಮಾಡ್ತೀವಿ. ಸೊ ಅವ್ನು ಯಾರು ಗೊತ್ತಿರಲ್ಲ, ಆ ಹೀರೋ ಬಗ್ಗೆ ನಮಗೇನು ಗೊತ್ತಿಲ್ಲ ಆಡಿಯನ್ಸ್ ಆಗಿ. ಸೊ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ದೊಡ್ಡ ಸ್ಟಾರ್ ಇದ್ದರೆ ಅಫ್ಕೋರ್ಸ್ ಹೋಗ್ತೀವಿ. ಸ್ಟಾರ್ಟಿಂಗ್ ವೀಕಲ್ಲಂತೂ ಕಲೆಕ್ಷನ್ ಆಗೇ ಆಗುತ್ತೆ. ಸೊ ನೀವು ಈ ಥರ ಡೈರೆಕ್ಟರ್ ಡಿಸೈಡ್ ಮಾಡಿಬಿಟ್ರೆ ಹೊಸ ಹೀರೋ ಹುಟ್ಟೋದೇ ಇಲ್ಲ. ಸರ್ ಈಗ ನಾನು ಹೊಸ ಹೀರೋ ಹುಟ್ಟಲ್ಲ ಅಂದಿದ್ದಕ್ಕೆ ಹೊಸ ಹೀರೋ ಹಾಕಿದ್ದು ನಾನು ಸಿನಿಮಾ ಮಾಡಿದ್ದೀನಿ. ಹಾಂ, ನಾನೇ ಮಾಡಿದ್ದೀನಿ. ಎಕ್ಸಾಂಪಲ್ ನೀವೇ ಈ ವರ್ಷದಲ್ಲಿ ಎಷ್ಟು ಸಿನಿಮಾ ನೋಡಿದ್ದೀರಾ? ಸರ್ ತುಂಬ ನೋಡಿದ್ದೀನಿ ಸರ್. ಯೂಶಲಿ ಎಕ್ಸಾಕ್ಟ್ಲಿ ಹೇಳಿ ನನಗೆ. ಸರ್ ನಂಬರ್ಸು ಗೊತ್ತಿಲ್ಲ, ಬಟ್ ಯೂಶಲಿ ತುಂಬ ನೋಡ್ತೀನಿ. ಎಣ್ಣೆ ತಿಂಗಳಿದೆ, ಎಷ್ಟು ಸಿನಿಮಾ ನೋಡಿದ್ದೀರಾ? ನೋಡಿ ಒಂದು 20 ನೋಡಿರ್ಬೋದು. 20ಲಿ ಎಷ್ಟು ಹೊಸಬ್ರು ಸಿನಿಮಾ ನೋಡಿದ್ದೀರಾ? ಗೊತ್ತಿಲ್ಲ. ದಿಸ್ ದ ಆನ್ಸರ್. ಆ್ಯಕ್ಚುಲಿ ಕ್ವಶನ್ ನಿಮ್ಮ ಹತ್ರನೇ ಆನ್ಸರು ಇದೆ. 140 ಸಿನಿಮಾ ರಿಲೀಸ್ ಆಗಿದೆ. ಇವರ ಆ್ಯಕ್ಟರ್ ಅಲ್ವಾ? ನೀನು 20 ಸಿನಿಮಾ ನೋಡಿದ್ಯಾ? 20 ಸಿನಿಮಾದಲ್ಲಿ ಮೇಜರ್ 20 ಸಿನಿಮಾ ನೋಡಿರಲ್ಲ ನೀವು. 10 ಸಿನಿಮಾ ಸ್ಟಾರ್ ಕ್ಯಾಸ್ಟ್ ಸಿನಿಮಾ ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಇನ್ನು 10 ಸಿನಿಮಾ ಹೊಸಬ್ರು ನೋಡಿರ್ತೀರ. ಸೊ ಇನ್ನು 120 ಸಿನಿಮಾ ಇದೆ. 120 ಸಿನಿಮಾ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಅಂದ್ಕೊಳ್ಳಿ, ಎಕ್ಸಾಂಪಲ್. ಓಕೆ, ಬಟ್ ಅಲ್ಲಿ ನಿಮ್ಮ ಥರನೇ ಒಬ್ಬ ಆ್ಯಕ್ಟರ್ ಇರ್ತಾನಲ್ವಾ? ಹೌದು. ಸೊ ನೀವೇ ಎಂಕರೇಜ್ ಮಾಡಿಲ್ಲ. ಹೌದು ಸರ್, ಇದು ಆ್ಯಕ್ಚುಲಿ ನೀವು ಈ ಥರ ಹೇಳ್ತಾ ಇದ್ದೀರಾ ಸರ್. ನಾನು ಮಂತ್ಲಿ 20,000 ಅರ್ನ್ ಮಾಡೋ ಒಬ್ಬ ನಾರ್ಮಲ್ ಎಂಪ್ಲಾಯ್ ಬೇಸ್ಡ್ ಕ್ಯಾಟಗರಿಗೆ ಬರ್ತೀನಿ ಅಂತ. ಹಾಂ, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಗೊತ್ತಾಯ್ತು, ನನಗೆ ಅರ್ಥ ಆಯಿತು. ಮೊದಲನೇದು ಏನಕ್ಕೆ ಅಂದರೆ ನಿಮ್ಮಲ್ಲಿ ಒಂದು ಯೂನಿಟಿ ಶುರುವಾಗಲಿ. ಇವರ ಆಸ್ಪರೆಂಟ್ ಆ್ಯಕ್ಟರ್ ಅಲ್ವಾ? ಹೊಸೊಬ್ರಿಗೆ ಜಾಸ್ತಿ ಎಂಕರೇಜ್ ಮಾಡಿ. ನೀವು 10 ಸಿನಿಮಾ ಹೊಸೊಬ್ರದ್ದು ನೋಡಿದ್ದೀರಲ್ವಾ? ನೀವು ಹೊಸೊಬ್ರದ್ದು ಹೋದ್ಮೇಲೆ ಆ ಸಿನಿಮಾದಲ್ಲಿ ನೋಡಿದ್ರೆ ಈ ಸಿನಿಮಾದಲ್ಲಿ ನನಗೆ ಇದು ಇಷ್ಟ ಆಯಿತು ಅಂದ್ಬಿಟ್ಟು ಆ್ಯಕ್ಟ್ರ್ ಬಗ್ಗೆ ಬರೀರಿ. ಆ ಸಿನಿಮಾ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೀರಿ. ಆ ಸಿನಿಮಾ ಗೆದ್ದರೆ ಆ ಡೈರೆಕ್ಟರು ಇನ್ನೂ ಹೊಸ ಆ್ಯಕ್ಟರ್ಗೆ ಚಾನ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ನೀವು ಆ ಸಿನಿಮಾ ನೋಡಿಲ್ಲ, ಎಂಕರೇಜ್ ಮಾಡಿಲ್ಲ ಅಂದರೆ ಅವನೇನು ಮಾಡ್ತಾನೆ? ಹೊಸ ಆ್ಯಕ್ಟ್ರ್ ವರ್ಕ್ ಆಗಲ್ಲ, ಓಕೆ, ಇನ್ನು ದುಡ್ಡು ಕೊಡು, ಹೀರೋ ಹತ್ರ ಹೋಗ್ತೇವೆ. ಇದಾಗುತ್ತೆ. ಇಲ್ಲೇನು ಅಂದರೆ ನಿಮ್ಮ ಕಡೆ ಎಂಕರೇಜ್ಮೆಂಟ್ ಸಿಗಲಿ ಅನ್ನೋದು ನನ್ನ ಮೇಜರ್ ಫೋಕಸ್. It's comparative to the different industry. Yes, sir. Tamil and Malayalam, I feel the fantastic themes and movies come. What I have analyzed, and my kids say that, and I have also seen that. ಅದೇ ನಾನು ನೋಡಿದ್ದೀನಿ. ಬಟ್ ಸಚ್ ಥಿಂಗ್ಸ್ ಯಾಕೆ ನಮ್ಮಲ್ಲಿ ನೋಡೋರಿಲ್ಲ ಅಂತ ಅದಾಗ್ತಿಲ್ವಾ, ಅಥವಾ ನಮ್ಮಲ್ಲಿ ಮಾಡೋರೇ ಇಲ್ವಾ ಅಂತ ಕಂಟೆಂಟ್ಸ್ ಅಂತ. ನಾರ್ಮಲ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಇಸ್ ದರ್. ಸೊ ಅಂಥವ್ರು ನಮ್ಮಲ್ಲಿ ಇಲ್ವಾ? ವೇರ್ ಇಸ್ ದ ಗ್ಯಾಪ್? ಐ ವಾಂಟ್ ಟು ನೋ. ಈ ಕ್ಲಾಪ್ಸ್ ಹೊಡೀರಿ ಸರ್ ಎಲ್ರಿಗೆ. ಸರ್ ಆ್ಯಕ್ಚುಲಿ ನೋಡಿ, ಮಲಯಾಳಂ ಪೀಪಲ್ ಅವರು ನಿಮ್ಮನ್ನ ಮಾರ್ಕೆಟ್ ಮಾಡೋದಕ್ಕೆ ಇಲ್ಲಿ ಬಿಟ್ಟಿದ್ದಾರೆ. ಓಕೆ, ಥಿಂಗ್ ಈಸ್ ಮಲಯಾಳಮಲ್ಲಿ ನಿಮ್ಗೆ ಗೊತ್ತಿರಲಿ, ನಿಮ್ಮ ಹತ್ರ ವಿಕಿಪೀಡಿಯಾ ಇದೆ. ವಿಕಿಪೀಡಿಯಾ ಓಪನ್ ಮಾಡಿ ಇವಾಗಲೇ ನಿಮ್ಮ ಕಣ್ಮುಂದೆ. ನಮಗಿಂತ ಒಂದು ಸಿನಿಮಾ ಜಾಸ್ತಿ ರಿಲೀಸ್ ಇದೆ ಟಿಲ್ ನಾವು. ಇವಾಗಲೇ ವಿಕಿಪೀಡಿಯಾ ಚೆಕ್ ಮಾಡಿ ಡಾಟಾ ಹೇಳ್ತೀನಿ ನಿಮಗೆ. ಓಕೆ, ನಮ್ಗೆ ಅವ್ರದ್ದಿನ 2-3 ಸಿನಿಮಾ ಕಮ್ಮಿ ಇದೆ ನಮ್ಮದು. ಓಕೆ, ನೀವು ನೋಡಿರೋದು ಮಲಯಾಳಮಲ್ಲಿ ಕರ್ನಾಟಕದಲ್ಲಿ 3 ಸಿನಿಮಾ. 140 ಸಿನಿಮಾ, 135 ಸಿನಿಮಾ ಫ್ಲಾಪ್ ಇದೆ. ಚೆಕ್ ಮಾಡ್ಕೊಳ್ಳಿ. ನೀವು ಹೇಳ್ತಿದ್ದೀರಾ ಆ್ಯಕ್ಚುಲಿ ನಿಮ್ಮನ್ನು ಇಲ್ಲಿ ನೆಗೆಟಿವ್ ಇಂಜೆಕ್ಟ್ ಮಾಡಿದ್ದಾರೆ. ಮಲಯಾಳಂ ಇಂಡಸ್ಟ್ರಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ನಮ್ಮಷ್ಟೇ ಫೇಸ್ ಮಾಡ್ತಾರೆ ಪ್ರಾಬ್ಲಮ್ಮು. ಸೊ ನಮಗಿಂತ ಫ್ಲಾಪ್ಸ್ ಇದೆ ಅವ್ರದ್ದು. ರೈಟ್, ಅಂಡರ್ಸ್ಟ್ಯಾಂಡ್? ನಮ್ಮದು ಕಂಟೆಂಟ್ ಸೂಪರ್ ಆಗಿದೆ, ಅವ್ರಿಗಿಂತ ಸೂಪರ್ ಆಗಿದೆ. ಬಟ್ ನೀವು ನೋಡ್ತಿಲ್ಲ. ನೀವು ನೋಡಿರೋ ಅಷ್ಟು ಸಿನಿಮಾ 50 ಕೋಟಿ 60 ಕೋಟಿ ಸ್ಟಾರ್ ಸಿನಿಮಾ ಮಾತ್ರ ನೋಡಿದ್ದೀರಾ. ಸ್ಟಾರ್ ಸಿನಿಮಾ ಮಾತ್ರ ಇಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ನಿಮ್ಗೆ ರಿಲೀಸ್ ಆಗೋದು 20 ಸಿನಿಮಾ ಮಾತ್ರನೇ ಮಲಯಾಳಂ. ಓಕೆ, ವರ್ಷಕ್ಕೆ ಅವ್ರದ್ದು 280 ಸಿನಿಮಾ ರಿಲೀಸ್ ಆಗುತ್ತೆ. 250 ಸಿನಿಮಾ ರಿಲೀಸ್ ಆಗಲ್ಲ ಸರ್. ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಯಾವ ಇಂಡಸ್ಟ್ರಿನೂ ಸ್ಟ್ರಾಂಗ್ ಆಗಿಲ್ಲ. ನಮಗಿಂತ ಎಲ್ಲ ಬ್ಯಾಡ್ ಇಂಡಸ್ಟ್ರಿಗಳಿದೆ. ಬಟ್ ನೀವು ನೋಡ್ತಿರೋದೇನು ಅಂದರೆ ತೆಲುಗುಲಿ ಇಲ್ಲಿ ಹಿಟ್ ಸಿನಿಮಾಗಳು ಮಾತ್ರ ಬರುತ್ತೆ, 40 ಸಿನಿಮಾ ಮಾತ್ರ ಬರುತ್ತೆ. ಅವ್ರದ್ದು 300-350 ಸಿನಿಮಾ ಆಗುತ್ತೆ. ಹಿಂದಿನೂ ಅಷ್ಟೇ, ತೆಲುಗು ಅಷ್ಟೇ, ತಮಿಳು ಅಷ್ಟೇ. ಡೋಂಟ್ ಕಂಪೇರ್, ವಿ ಆರ್ ದ ಬೆಸ್ಟ್. ಅದನ್ನು ಯಾವತ್ತೂ ತಲೆಲಿರಲಿ. ನಿಮಗೇನು ಅಂದರೆ ಅವ್ರ ಕಂಟೆಂಟು ಈಸಿಯಾಗಿ ನಿಮಗೆ ಸಿಗೋ ಥರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಫಿಕ್ಸ್ ಆಗಿದೆ. ಬಿಕಾಸ್ ಆಫ್ ಏನಂದರೆ ಅಲ್ಲಿ ಸ್ಟಾರ್ ಕ್ಯಾಸ್ಟ್. ನಿಮ್ಮ ಮನೆಯಲ್ಲಿ OTT ನೋಡ್ತಿರಲ್ಲ ಸರ್, ಇವತ್ತು ಮಂಜುಮಲ್ ಬಾಯ್ಸ್ ಅಂತ ಸಿನಿಮಾ ನೋಡಿದ್ರೆ ಎಕ್ಸಾಂಪಲ್, ಅದ್ರ ಬಜೆಟ್ ಗೊತ್ತಾ ಸರ್ ನಿಮಗೆ? ಕನ್ನಡದಲ್ಲಿ ನಾವು 20 ಸಿನಿಮಾ ಮಾಡ್ತೀವಿ ಸರ್ ಆ ಬಜೆಟಲ್ಲಿ. ಇಲ್ಲೇ ಡೈರೆಕ್ಟರ್ ಇದ್ದಾರೆ ಕೇಳಿ, 20 ಸಿನಿಮಾ ಮಾಡ್ತೀವಿ ಸರ್ ನಾವು ಆ ಬಜೆಟಲ್ಲಿ. ಇನ್ನೊಂದು ಸಿನಿಮಾ ಮಲಯಾಳಂ ನೋಡಿದ್ರೆ ರೀಸೆಂಟಾಗೆ
ಓಕೆ, ಆ ಸಿನಿಮಾ ಟರ್ಬೋ ಬೇಡಿ ಸ್ಟಾರ್ ಕ್ಯಾಸ್ಟ್ ಸಿನಿಮಾಗಳನ್ನ ತೊಗೊಳೋದು. ಆವೇಶಂ ಬಜೆಟ್ ಎಷ್ಟು ಗೊತ್ತಾ ಸರ್ ನಿಮಗೆ? 60 ಕೋಟಿ ರೂಪಾಯಿ. ಆ ಹೀರೋ ಬಜೆಟ್ ಎಷ್ಟು ಗೊತ್ತಾ ಸರ್? ಇಲ್ಲಿ ಟಾಪ್ ಸ್ಟಾರ್ ಏನಿದಾರೋ ಆ ಹೀರೋ ಅಷ್ಟು ಪೇಮೆಂಟ್ ತೊಗೊತಾರೆ. ನೀವು ಆ ಹೀರೋ ಬಗ್ಗೆ ಮಾತಾಡ್ಬೇಡಿ, ಯಾಕೆಂದರೆ ದೇ ಆರ್ ಸ್ಟಾರ್ಸ್. ಅವ್ರ ಸಿನಿಮಾ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ಹೋಗುತ್ತೆ. ಸೊ ನಾನು ಆ ವಿಚಾರದ ಬಗ್ಗೆ ಮಾತಾಡ್ತಿಲ್ಲ. ನಾನು ಏನಕ್ಕೆ ಅಂದರೆ ದೇ ಆರ್ ನ್ಯೂ ಟ್ಯಾಲೆಂಟ್ಸ್. ನೀವು ಪ್ರಾಬ್ಲಮ್ ಇರೋದಿಲ್ಲ ಸರ್. ಎಲ್ಲರೂ ಏನು ಗೊತ್ತಾ, ನೀವು ಆಲ್ರೆಡಿ ಬೆಳೆದು ಸೂಪರ್ ಸ್ಟಾರ್ ಆಗಿರೋ ಬ್ರಾಂಡ್ ಬಗ್ಗೆನೇ ಮಾತಾಡ್ತೀರಾ, ಅದ್ರ ಬಗ್ಗೆನೇ ಪ್ರಮೋಟ್ ಮಾಡ್ತೀರಾ. ಸೊ ಮಿಸ್ಟೇಕ್ ನಮ್ಮ ಸೈಡ್ ಇದೆ. ಓಕೆ, ನೀವು ಎಲ್ಲ ಅವ್ರನ್ನೇ ಪ್ರಮೋಟ್ ಮಾಡಿದಾಗ ಜನ ಏನಾಗುತ್ತೆ, ಇನ್ನೋಸೆನ್ಸ್ ಪೀಪಲ್ ಏನಾಗ್ತಾರೆ, ಓಕೆ ಅವರೇ ರೈಟು ಅಂತ ಅನಿಸುತ್ತೆ. ನಾವು ಮಾಡ್ತಿರೋ ಮಿಸ್ಟೇಕ್ಸ್ ಇದೆ. ಮೀಡಿಯಾನು ಅದನ್ನೇ ಮಾಡ್ತಾ ಇದ್ದೀವಿ, ನೀವು ಅದನ್ನೇ ಮಾಡಿದ್ರಿ. ಇವಾಗ ನಾನು ಅದನ್ನೇ ಮಾಡ್ತೀನಿ. ಯಾವ್ದಾದ್ರು ಸ್ಟಾರ್ ಪಿಕ್ಚರ್ ನೋಡಿದ ತಕ್ಷಣ ನಾನು ಒಂದು ಟ್ವೀಟ್ ಮಾಡ್ತೀನಿ, ಒಂದು ಫೋಟೋ ಆಗಿ, ಬಿಕಾಸ್ ಆಫ್ ನನಗೆ ಲೈಕ್ಸ್ ಬೇಕು, ನನಗೆ ಮಾರ್ಕೆಟ್ ಆಗಬೇಕು. ಅದೇ ನನ್ನ ಪಕ್ಕದ ಮನೆ ಹೀರೋ ಆಗಿರ್ತಾನೆ, ಅವನ ಬಗ್ಗೆ ಒಂದು ಮಾತಾಡಲ್ಲ, ಒಂದು ಸಿನಿಮಾ ಬಗ್ಗೆ ಬರೆಯಲ್ಲ, ಸಿನಿಮಾ ನೋಡಲ್ಲ. ದಿಸ್ ಇಸ್ ಇಂಡಸ್ಟ್ರಿ. So not a question, I think just for the what exactly that you asked, like as an audience ನಾನು ಏನು ನೋಡಿ ಲೈಕ್ ಮೂವಿ ಲೈಕ್ ಏನೋ ನೋಡ್ತೀನಿ ಅಂತ. ಸೊ ಮೀ ಪರ್ಸ್ನಲಿ ಬಂದ್ಬಿಡ್ತು, ಸೊ ಇಫ್ ಐ ಗೋ ಲೈಕ್ ಐ ಡೋಂಟ್ ಪ್ರಿಫರ್ ಟು ಗೋಯಿಂಗ್ ದ ಫಸ್ಟ್ ಡೇ ಫಸ್ಟ್ ಶೋ. ಸೊ ನನ್ನ ಪ್ರಾಕ್ಟಿಕಾಲಿಟಿ ಏನಂದ್ರೆ ಲೈಕ್ 1 week ಲೆಟ್ ಇಟ್ ಗೋ. ಸೊ ರಿವ್ಯೂಸ್ ಬರುತ್ತೆ, and then obviously once I get that review ನಾನು ಕಂಟೆಂಟ್ ನೋಡ್ತೇನೆ. okay, like as a script, like what is this movie based on, what are they trying to like tell the audience, is it like something are they giving a message, or is it just like a normal like film that you're just trying to tell a story keeping a message aside. And that is one of the way that ನಾನು ಲೈಕ್ ಏನು ಹೆಂಗೆ ಮೂವಿ ಚೂಸ್ ಮಾಡ್ತೀನಿ ಅಂತ. ಅದ್ರ ಬಿಟ್ಟೆ ಸೆಕೆಂಡ್ ಥಿಂಗ್, ನಂದು ಕ್ಲೋಸ್ ನಿಟ್ ಸರ್ಕಲ್ಸ್ ಲೈಕ್ ಸರ್ಟನ್ ಫ್ರೆಂಡ್ಸ್ ಇರ್ತಾರೆ. ಸೊ ಇಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡೋದು. ಸೊ ಓಕೆ, ವಾಟ್ ಆರ್ ದ ಕಾಸ್ಟ್, ಹಿಂಗೆ ಏನಿದೆ, ನಾಟ್ ನೆಸೆಸರಿಲಿ ಪ್ರತಿ ಟೈಮು ಸ್ಟಾರ್ ಕಾಸ್ಟೇ ಆಗ್ಬೋದು, ಈವನ್ ಇಫ್ ಇಟ್ಸ್ ಅ ನ್ಯೂ ಮೂವಿ. ಸೊ ಸರ್ ಮೂವಿದೆ ತಗೊಳ್ಳಿ, ಸೊ ಐ ನ್ಯೂ ಒನ್ ಆಫ್ ಮೈ ಜೂನಿಯರ್ ಆ್ಯಕ್ಟೆಡ್ ಇನ್ ದ್ಯಾಟ್. ಸೊ ಐ ನ್ಯೂ ಇಮ್ ಪರ್ಸ್ನಲಿ, ಆ್ಯಂಡ್ ದೆನ್ ದ ಶೂಟ್ ಲೊಕೇಶನ್ ಎವ್ರಿಥಿಂಗ್ ಲೈಕ್ ನಾನು ಅಲ್ಲೇ ಸ್ಟಡಿ ಮಾಡಿದ್ದೆ. ಸೊ ಐ ವಾಂಟೆಡ್ ಟು ಲೈಕ್ ಗೋ ದೇರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಲೈಕ್ ನನಗೂ ವೆನ್ ಐ ವೆಂಟ್ ಆ್ಯಂಡ್ ಸಾ ದ ಮೂವಿ, ಲೈಕ್ that entire like memory of my school days like in that particular location, it just like got a rewind, and then I could also like were able to connect. So that's one of the two things that I like think before going a movie something. ಓಕೆ, ಇಲ್ಲಿ ನೀವು ಓಕೆ ಕ್ವಶನಲ್ಲಿ ರಿವ್ಯೂ ನೋಡಿಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಓಕೆ ಇನ್ನೊಂದು ಕ್ವಶನ್ ಇದೆ. ರಿವ್ಯೂ ನೋಡೋರಿಗೆ ಎಲ್ಲ ಸಿನಿಮಾನು ಇಷ್ಟ ಆಗುತ್ತೆ. ರಿವ್ಯೂ ಸರ್ ಎಷ್ಟು ಜನ ಇರ್ಬೋದು ಆಡ್ಲಿ? ಪೇಪರ್ ಆರ್ ಯೂಶ್ವಲಿ ಪೇಪರ್ ನೋಡ್ತೀರಾ ಯೂಶ್ವಲಿ, ಇಲ್ಲ ಯೂಟ್ಯೂಬ್ ನೋಡ್ತೀರಾ ಅಲ್ವಾ ಸರ್? ಯೂಟ್ಯೂಬಲ್ಲಿ ಒಂದು 20 ರಿವ್ಯೂಸ್ ಬರುತ್ತಾ? ಪೇಪರಲ್ಲಿ ಒಂದು 10 ಬರುತ್ತಾ? ಮೇ ಬಿ ಎಕ್ಸಾಂಪಲ್ 10 ಬರುತ್ತೆ ಅಂದ್ಕೊಳ್ಳಿ. ಈ 10 ರಿವ್ಯೂಸರು ನಿಮಗೆ ಪಾಸಿಟಿವ್ ಅನ್ನಿಸ್ತಾರಾ ಅಥವಾ ನೆಗೆಟಿವ್ ಅನ್ನಿಸ್ತಾರಾ? ಅಲ್ಲ, ಅವರು 6 ಕೋಟಿ ಜನನ ಡಿಸೈಡ್ ಮಾಡ್ತಾರಾ? ಕ್ವಶನ್ ಈಸ್ ಆನ್ಸರ್ ಎಲ್ಲ ಇಲ್ಲ ಇದೆ. ಸೊ ಅವ್ರ ಮೈಂಡ್ಸೆಟ್ಗೆ ಎಕ್ಸಾಂಪಲ್, ನನ್ನ ಸಿನಿಮಾ ಯಾರೋ ಒಬ್ಬ ಜರ್ನಲಿಸ್ಟ್ ಹೋದ್ರು ಅಂದ್ಕೊಳ್ಳಿ ಸರ್, ನಾನು ಟೀನೇಜಿಗೆ ಸಿನಿಮಾ ಮಾಡಿದ್ದೀನಿ. ಅವರು ಆ್ಯಸ್ ಎ ರೈಟರ್ ಬರೀಬೇಕಾದ್ರೆ ಈ 50 ಏಜ್ ಕ್ರಾಸ್ ಮಾಡಿರ್ತಾರೆ ಅಂದ್ಕೊಳ್ಳಿ. ನಾನು ಫನ್ನಾಗಿ ಸಿನಿಮಾ ಮಾಡಿರ್ತೀನಿ, ಅವ್ರಿಗೆ ಆ ಸಿನಿಮಾ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗಿಲ್ಲ ಈ ಸಿನಿಮಾ ಅಂತ ಬರೆದ್ರೆ ಆ ಏಜ್ ಆ ಟಾರ್ಗೆಟೆಡ್ ಆಡಿಯನ್ಸ್ ಮೈಂಡ್ಸೆಟ್ ಏನಾಗುತ್ತೆ? ಇದು ಹ್ಯಾಪನ್ ಆಗುತ್ತೆ. ಓಕೆ, ಏಕೆಂದರೆ ಎಲ್ಲ ರಿವ್ಯೂಸು ಪಾಸಿಟಿವ್ ಆಗಿರಲ್ಲ, ಎಲ್ಲ ರಿವ್ಯೂಸು ನೆಗೆಟಿವ್ ಆಗಿರಲ್ಲ. ಓಕೆ, ರಿವ್ಯೂಸು ಬ್ಯಾಡ್ ಆಗಿರೋ ಪಿಕ್ಚರು ಹಿಟ್ ಆಗಿರೋದಿದೆ, ಸೂಪರಾಗಿ ಬರೆದಿರೋ ರಿವ್ಯೂಸು ಬ್ಯಾಡ್ ಆಗಿದೆ. ಎಕ್ಸಾಂಪಲ್ಸ್ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ರಿವ್ಯೂಸ್ ಮೇಲೆ ನೀವು ಓದಿ, ಆದರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿ, ಏಕೆಂದರೆ ಅದು ಬೇರೆಯೇ ಇರುತ್ತೆ. ಡೋಂಟ್ ಡಿಪೆಂಡ್, ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಬೇಡಿ. Sir, two things I would like to respectfully disagree here. ಒಂದು ಬರೀ ರಿವ್ಯೂಸ್ ಇಂದ ಒಂದು ಇಡೀ ಟಾರ್ಗೆಟ್ ಆಡಿಯನ್ಸ್ ಟು ಪರ್ಸ್ಪೆಕ್ಟಿವ್ ಸ್ಮಾಲ್ ಹೇಳ್ಬಿಡ್ತೀನಿ ನಿಮಗೆ. ಓಕೆ, ಐ ಆಮ್ ಫ್ರಮ್ ವಿಲೇಜ್ ಬ್ಯಾಕ್ಗ್ರೌಂಡ್. ನಂದು ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಮ್ಮೂರಿಗೆ ಇವತ್ತು ಪೇಪರ್ ಬರಲ್ಲ, ಇಂಟರ್ನೆಟ್ ಬರಲ್ಲ, ಬಸ್ ಬರಲ್ಲ, ವೆಹಿಕಲ್ಸ್ ಇಲ್ಲ ನಮ್ಮೂರಿಗೆ. ಬಟ್ ನಮ್ಮೂರಲ್ಲಿ ಜನ ಸಿನಿಮಾ ನೋಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಯಾವ ಮೀಡಿಯಾಯಿಂದನೂ ಬರಲ್ಲ, ನಮಗೆ ಯಾವ ಪಬ್ಲಿಸಿಟಿನೂ ರೀಚ್ ಆಗಲ್ಲ, ಬಟ್ ನಮ್ಮೂರಲ್ಲಿ ಜನ ಸಿನಿಮಾ ನೋಡ್ತಾರೆ. ಸರ್, 2 ವಿಷಯಗಳು ಅಥವಾ ಕನ್ಕ್ಲೂಷನ್ಸ್ ಜೊತೆ ವಿ ವಿಲ್ ರೆಸ್ಪೆಕ್ಟ್ಫುಲಿ ಡಿಸಗ್ರಿ. ಒಂದು
ರಿವ್ಯೂಸ್ ನೋಡಿ ಒಂದು ಇಡೀ ಟಾರ್ಗೆಟ್ ಆಡಿಯನ್ಸ್ದು ಮೈಂಡ್ ಚೇಂಜ್ ಆಗುತ್ತೆ ಅಂತ ಹೇಳಕ್ ಹೋದ್ರೆ ಯಾವುದೋ ಲೆವೆಲಲ್ಲಿ ನಾವು ಆಡಿಯನ್ಸ್ಗಿರೋ ಜಡ್ಜ್ಮೆಂಟ್ ಅಥವಾ ಅವ್ರ ಇಂಟೆಲಿಜೆನ್ಸ್ನ ಬ್ರೇಕ್ ಮಾಡಕ್ಕೆ ಡಿಕೋಡ್ ಮಾಡೋಕ್ಕೆ ಆಗಲ್ಲ. ಡಿಕೋಡ್ ಅಲ್ಲ, ಅವ್ರ ಇಂಟೆಲಿಜೆನ್ಸ್ನ ಅಂಡರ್ಮೈನ್ ಮಾಡ್ತಿರ್ಬೋದು. ಸೊ ದಟ್ ಈಸ್ ಒನ್ ಥಿಂಗ್ ವಿ ವಿಲ್ ರೆಸ್ಪೆಕ್ಟ್ಫುಲಿ ಡಿಸಗ್ರಿ ವಿತ್. ಆ್ಯಂಡ್ ಅರ್ಲಿಯರ್ ಬ್ಲಿಂಕ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಬ್ಲಿಂಕ್ ನಂಬರ್ಸ್ ಸೈಡ್ಗೆ ಇಟ್ರು ಬ್ಲಿಂಕ್ ರೀಚ್ ಆಯಿತು, ಬಟ್ ಅದೊಂದು ಎಕ್ಸೆಪ್ಷನ್ ಅಂತ ಹೇಳ್ತಿದ್ರಿ. ಒನ್ ಥಿಂಗ್ ವೀಡ್ ಲೈಕ್ ಟು ಕ್ಲಾರಿಫೈ ಇಸ್ ಇವನ್ ದೋ ಬ್ಲಿಂಕ್ ವಾಸ್ ಎನ್ ಎಕ್ಸೆಪ್ಷನ್, ಡೋಂಟ್ ಟಾಕ್ ಸಿನಿಮಾ ಬಗ್ಗೆ, ಯಾವ ಸಿನಿಮಾ ಬಗ್ಗೆನೂ ನಾನು ಮಾತಾಡಲ್ಲ. Yeah. ನಾನು ಅದಕ್ಕೆ ಕಮೆಂಟ್ I won't ask you to talk, Okay, sir. okay. I'll give our stance. So Blink ಗೆದ್ದಿದೆ and numbers ಅಲ್ಲ ಅಂದ್ರೂ Blink audienceಗೆ ರೀಚ್ ಆಗಿದೆ. Even though that was an exception, what we would like to clarify is Blink ವರ್ಕ್ ಆಯಿತು ಅಂದರೆ ಅದು ಲಕ್ಕಿಂದ ಅಲ್ಲ, they did something right ಅಂತ. I know you didn't say that, but we don't want it to come off that way. So that is why we wanted to clarify. ನನಗೆ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಆರ್ಗ್ಯಾನಿಕ್ ಹಿಟ್ ಫಿಲಮು ಅಂತ ನನಗೇನಾದ್ರು ಅನಿಸಿದ್ರೆ ಅದು ಓನ್ಲಿ ಒಂದು ಸಿನಿಮಾ. Yes. Could you name it? 6 ಮೈನಸ್ ಬರ್ತೀನಿ ಅಂತ ಒಂದು ಸಿನಿಮಾ ಇತ್ತು. 6 ಮೈನಸ್ ಬರ್ತೀನಿ ಅಂತ ಒಂದು 4-5 years ಬ್ಯಾಕ್ ಅಂತ. 6 minus 5 equals 2. ಸೂಪರ್ ಡೂಪರ್ ಹಿಟ್ ಸಿನಿಮಾ. ಹಾ. ದಿಯಾ ಮೂವಿ ಡೈರೆಕ್ಟರ್. Yes. ಆ ಸಿನಿಮಾ ಬಗ್ಗೆ ನಾನು ಇವತ್ತಿಗೂ ನನಗೆ ಅದೊಂದೇ ಸಿನಿಮಾ ನಾನು ಕಾಣ್ತಿರೋದು, ಅಂದರೆ ಆರ್ಗ್ಯಾನಿಕ್ ಹಿಟ್ ಅಂತ. ಆರ್ಗ್ಯಾನಿಕ್ ಹಿಟ್ ಅಂದ್ರೆ ಏನಂತ ಅಂದ್ರೆ ಹೇಳ್ಬೋದಾ? ವಿತೌಟ್ ಪಬ್ಲಿಸಿಟಿ, ಫೇಕ್ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲದೆ, ಎಲ್ಲೂ ಹಿಟ್ ಅಂತ ಅವರೆಲ್ಲೂ ಹೇಳಿದೆ, ಓಕೆ, ಎಲ್ಲೂ ಹೇಳಿಲ್ಲ ಅವರು, ಎಲ್ಲೂ ಹೇಳಿದೆ, ಬರೀ 16 ಸ್ಕ್ರೀನಲ್ಲಿ ರಿಲೀಸ್ ಮಾಡಿ 180 ಸ್ಕ್ರೀನ್ ಆಗುತ್ತೆ. ಅಂದರೆ ಪಿಕಪ್ ಆಗ್ತಾನೆ ಹೋಗುತ್ತೆ, 3 week 4 week 3rd week ಅಂತ ಪಿಕಪ್ ಆಗುತ್ತೆ. ಮತ್ತು ಅದು ಎಷ್ಟೋ ಲ್ಯಾಂಗ್ವೇಜ್ಗೆ ಅವ್ರು ಹೇಳ್ಕೊಳಲ್ಲ. ಹಿಂದಿಲಿ ಪಿಕ್ಚರ್ ಆಗುತ್ತೆ, ತೆಲುಗುಲ್ ಪಿಕ್ಚರ್ ಆಗುತ್ತೆ, ತಮಿಳಲ್ಲಿ ಪಿಕ್ಚರ್ ಆಗುತ್ತೆ. ಇವತ್ತಿಗೂ ಅವರೆಲ್ಲೂ ಹೇಳಿಲ್ಲ. ಅದು ಮೈ ಇನ್ಸ್ಪಿರೇಷನ್. ಆ ಡೈರೆಕ್ಟರು ನನಗೆ ವೆರಿ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ. ಅಶೋಕ್ ಒಂದು ದಿನದ 1 week ಬಿಫೋರು ನನಗೆ ನೈಬರ್ ಆ್ಯಕ್ಚುಲಿ ಅವರು. ಸೊ 16 ಟೈಟಲ್ ರಿಲೀಸ್ ಮಾಡೋದಕ್ಕೂ ತುಂಬ ಟಫ್ ಇದ್ದು ಟೈಮ್ ಅದು. ಸೊ ನನಗೆ ಅದು ಮೋಸ್ಟ್ಲಿ ಇನ್ಸ್ಪಿರೇಷನ್ ಸಿನಿಮಾ. ಅಷ್ಟು ಆರ್ಗ್ಯಾನಿಕ್ಕಾಗೆ ನಾವು ಸಿನಿಮಾ ಆಗಬೇಕು ಎಲ್ರದ್ದು ಅಂತ ನಾನು ಆಸೆ ಪಡ್ತೀನಿ. ಸರ್, ಆಸ್ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ನಮಗೆ ಎಲ್ಲಿ 6 minus 5 equals 2 ಇನ್ಸ್ಪೈರ್ ಮಾಡುತ್ತೆ ಅಂದರೆ ಅವ್ರವ್ರ ಫಿಲ್ಮ್ನ ಪ್ಲೇಸ್ ಮಾಡಿ ಪ್ರಮೋಟ್ ಮಾಡಿದ ರೀತಿ. 6 minus 5 equals 2 ಇಫ್ ಎಲ್ರಿಗೂ ನೆನಪಿದ್ರೆ ಅವ್ರು ಪ್ರಮೋಟ್ ಮಾಡ್ಕೊಂಡು ಬಂದಿದೆ ಅದೊಂದು ಆ್ಯಕ್ಚುಯಲ್ ಫೌಂಡ್ ಫುಟೇಜ್ ಸಿನಿಮಾ ಅಂತ. ಸೊ ಆ ಟೈಮಲ್ಲಿ ಅದು ಸ್ಟ್ಯಾಂಡ್ ಔಟ್ ಆಗಿ ಅಗೇನ್ ಕಂಟೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗಿರುತ್ತೆ 6 minus 5 equals 2ಗೆ. ಇಟ್ ವಾಸ್ ಅ ಬ್ರಿಲಿಯಂಟ್ ಫಿಲ್ಮ್. ಸೊ ವಾಸ್ ದಿಯಾ. ಆ ವರ್ಷ ಕೂಡ 6 minus 5 equals 2ನ ಎಕ್ಸೆಪ್ಷನ್ ಅಂತಲೇ ಕನ್ಸಿಡರ್ ಮಾಡ್ಬೋದಾ? ಹಾಂ, 100%. ಓಕೆ. ಸೊ ಆರ್ಗ್ಯಾನಿಕ್ ಹಿಟ್ ಅಂತ ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಲಾಸ್ಟ್ 2 years ಅಲ್ಲಿ ಯಾವುದು ಆರ್ಗ್ಯಾನಿಕ್ ಹಿಟ್ ಕಾಣಲ್ಲ? ಸರ್, ಆ್ಯಕ್ಚುಲಿ ಆರ್ಗ್ಯಾನಿಕ್ ಅಂದರೆ ಯಾರ್ದು ಸಪೋರ್ಟ್ ಇಲ್ಲದೆ, ಅಂದರೆ ಯಾವ ಹೀರೋಗಳ್ದು ಬಿಗ್ ಪ್ರೊಡಕ್ಷನ್ ಇಲ್ಲದೆ, ಎಕ್ಸಾಂಪಲ್ ಇವ್ರನ್ನ ಯಾರು ಹೀರೋ ಮಾಡಿ ಅವ್ರಿಗೇನು ಬ್ಯಾಕಪ್ ಇಲ್ಲದೆ ನಿಮ್ಮನ್ನು ಹೀರೋ ಇಟ್ಕೊಂಡು ಮಾಡಿ, ನಿಮ್ಗೆ ಯಾರ್ದು ಬ್ಯಾಕಪ್ ಇಲ್ಲದೆ, ನಿಮ್ಗೆ ಯಾರು ಸ್ಟಾರು ಬಂದು ಕ್ಲ್ಯಾಪ್ ಮಾಡಿದೆ, ಸ್ಟಾರ್ ಬಂದು ನಿಮಗೆ ಕೈ ಜೋಡಿಸ್ದೆ, ನೀವು ಒಂದು 10 ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕೆ ಸಾಧ್ಯ ಇದ್ದು ಅದು 100 ಥಿಯೇಟ್ರಲ್ಲಿ ವಿತಿನ್ 2 weeks ಆಗುತ್ತೆ, ಗೊತ್ತಾ ಸರ್? ಅದು ವಂಡರು. ಅದು ಎಲ್ಲ ಸಿನಿಮಾಗೂ ಆಗಬೇಕು ಅಂತ ನನ್ನ ಆಸೆ ಸರ್. ಅದೇ ವಂಡರ್ ಆ್ಯಕ್ಚುಲಿ. ಅವಾಗ ಏನಾಗುತ್ತೆ, ಹೊಸೊಬ್ರು ಸಿನಿಮಾ ಹಿಟ್ ಆದರೆ ಬಿಕಾಸ್ ಆಫ್ ಆಡಿಯನ್ಸು ಜಾಸ್ತಿ ಒಳಗಡೆ ಫ್ಲೋಟಿಂಗ್ ಆಗುತ್ತೆ. ಟಿ ವಿ ರೈಟ್ಸ್ ಆಗಲಿ, OTT ರೈಟ್ಸ್ ಆಗಲಿ, ಡಬ್ಬಿಂಗ್ ರೈಟ್ಸ್ ಆಗಲಿ ಆಟೋಮೆಟಿಕ್ಕಾಗಿ ಡಬಲ್ ಆಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಪ್ರೊಡಕ್ಷನ್ ಕಂಪ್ನಿಗಳು, ಡೈರೆಕ್ಟರ್ಸ್, ಪ್ರೊಡಕ್ಷನ್ ಕಂಪ್ನಿಗಳು ಸ್ಟಾರ್ ಹತ್ರ ಹೋಗೋದ್ರು ಬೇಡಪ್ಪ, ಹೊಸ ಹೀರೋ ಲಾಂಚ್ ಮಾಡಿ ಆಗುತ್ತೆ, ಅವಕಾಶಗಳು ಜಾಸ್ತಿ ಸಿಗುತ್ತೆ. ಈಗ ಆ್ಯಕ್ಟರ್ದು ಸ್ಟ್ರಗ್ಲಿಂಗ್ ಇರುತ್ತಲ್ಲ ಸರ್, ಅದು ದೂರ ಆಗುತ್ತೆ ಸರ್ ಸ್ವಲ್ಪ. ಓಕೆ, ನೋಟೆಡ್. ಸರ್, ಇದೊಂದು ಲಾಸ್ಟ್ ಪಾಯಿಂಟ್ ಇದೆ ನಂದು, ಅದ್ರ ಬಗ್ಗೆನೇ 1-2 ಪ್ರಶ್ನೆಗಳಿದೆ. ಆಡಿಯನ್ಸ್ ಹತ್ರ ಮಾತಾಡ್ಬೇಕಾದ್ರೆ ನೆನಪಾಗಿದ್ದು ನಂಗಿದು. ಅವರು ಹೇಳ್ದಂಗೆ, ಮತ್ತು ನಾನು ಕೂಡ 40 ಸಿನಿಮಾ ನೋಡ್ತೀನಿ. 20 ಈಸ್ ಆಲ್ಸೋ ಅ ಬಿಗ್ ನಂಬರ್. ತಿಂಗಳಿಗೊಂದು ಈಸ್ ಅನ್ ಆವ್ರೇಜ್ ಅಂತ ಹೇಳ್ಬೋದು, ಅಥವಾ ಅದಕ್ಕೂ ಕಮ್ಮಿ ಇರ್ಬೋದು. ಸೊ 20 ಸಿನಿಮಾ ನೋಡುವಾಗ ಆ್ಯಂಡ್ ಆ 20 ಸಿನಿಮಾದಲ್ಲಿ ಒಂದು 6-7 ಹೊಸಬ್ರು ಸಿನಿಮಾನೇ ನೋಡಿ ಆಡಿಯನ್ಸಿಗೆ ಮಾತ್ರ ಹೇಳೋ ರೈಟ್ ಇರೋದಾದರೆ ಕಾಂಟೆಂಟ್ ವರ್ಕ್ ಆಗಲಿಲ್ಲ ಅಥವಾ ಕಾಂಟೆಂಟ್ ಚೆನ್ನಾಗಿಲ್ಲ ಅಂತ, ಒಂದು 5th ಫಿಲಮ್ 6th ಫಿಲಮ್ನ ಸಪೋರ್ಟಿಗೆ ನೋಡಿದ್ಮೇಲೆ ಆಡಿಯನ್ಸಿಗೆ ಫ್ರಸ್ಟ್ರೇಟ್ ಆದರೆ ಅವ್ರು ಏನಕ್ಕೆ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋದಕ್ಕೆ ಅಲ್ಲಿ ಎಕ್ಸ್ಪ್ಲನೇಷನ್ ಇರ್ಬೋದಲ್ವ. ನಾನು 5-6 ಸಿನಿಮಾ ನನಗೆ ಕಾಂಟೆಂಟ್ ವರ್ಕ್ ಆಗಿಲ್ಲ ಅಂದರೆ ನಾನು 7th ಫಿಲಮ್ಗೆ ಹೋಗೋಕ್ಕೆ ಮುಂಚೆ ಹಿಂದೆ ಮುಂದೆ ನೋಡ್ತೀನಿ. ಸೊ ಅಟ್ ಸಮ್ ಲೆವೆಲ್ ಕಾಂಟೆಂಟಲ್ಲೂ ಪ್ರಾಬ್ಲಮ್ ಆಗ್ತಿರ್ಬೋದಲ್ವ? ಸರ್, ಕಾಂಟೆಂಟಲ್ಲಿ ಏನು ಅಂದರೆ ಆ್ಯಕ್ಚುಲಿ
ಅದು ನಿಮ್ಮ ಮೇಲೆ ವೈಯಕ್ತಿಕವಾಗಿ ಡಿಸೈಡ್ ಆಗಿರುತ್ತೆ. ಏಕೆಂದರೆ ಆಡಿಯನ್ಸು ಸರ್ ಎಲ್ಲ ಸಿನಿಮಾಗಳಿದ್ದಾರೆ, ಹಾರರ್ ಸಿನಿಮಾಗಿದ್ದಾರೆ, ಫ್ಯಾಮಿಲಿ ಸಿನಿಮಾಗಿದ್ದಾರೆ, ಕಾಮಿಡಿ ಸಿನಿಮಾಗಿದ್ದಾರೆ, ಅಡಲ್ಟ್ ಸಿನಿಮಾಗಿದ್ದಾರೆ, ಡಬಲ್ ಮೀನಿಂಗ್ ಸಿನಿಮಾಗಳಿಗೂ ಎಲ್ಲ ಆಡಿಯನ್ಸು ಇದ್ದಾರೆ. ಯಾವುದು ಹೆಚ್ಚು ಎಂಗೇಜ್ ಆಗುತ್ತೆ, ಯಾವುದು ಹೆಚ್ಚು ನೋಡ್ತಾರೆ ಆ ಜನರ ಸಿನಿಮಾ ಹಿಟ್ ಆಗುತ್ತೆ. ಸೊ ಕಾಂಟೆಂಟ್ ಬಗ್ಗೆ ನಾನು ಅದೇ ಫಸ್ಟೇ ಹೇಳಿದೆ ನಾನು ಆ್ಯಕ್ಚುಲಿ, ಏಕೆಂದರೆ ನನ್ನ ಕಾಂಟೆಂಟ್ ಬಗ್ಗೆ ನಾನು ಮಾತಾಡಲ್ಲ ಅಂತ. ಏಕೆಂದರೆ ಫ್ರೀಡಮ್ ಆಫ್ ದ ಕಂಟೆಂಟ್ ಅಂತ ಇದೆ ಸರ್. ಓಕೆ, ಅದು ಅವರು ಡೈರೆಕ್ಟ್ರಿಗೆ ಅದು ಪ್ರೊವೋಕ್ ಮಾಡುತ್ತೆ ಈ ಕಂಟೆಂಟ್ ಮಾಡಬೇಕು ಅಂತ. ಹಂಗಾಗಿ ಅದನ್ನು ಅವ್ರು ಮಾಡ್ತಾರೆ. ಯಾಕೆಂದರೆ ಅವರಿಗೆ ಸಿನಿಮಾ ಇದೆ ಕ್ರಿಯೇಟಿವ್ ಕತೆ ಅನ್ನೋದು ಇದೆ, ಒಂದು ಬೌಂಡ್ರಿಲಿ ಹಾಕಿರಲ್ಲ. ಅವರು ಏನು ಥಾಟ್ ಎಕ್ಸಿಕ್ಯೂಷನ್ ಆಗುತ್ತೋ ಅದನ್ನು ಬರೀತಾರೆ, ಅದನ್ನು ಅವ್ರು ಮಾಡ್ತಾರೆ. ಸೊ ನಮಗೆ ಆಡಿಯನ್ಸ್ ಅವ್ರಿಗೆ ಇಷ್ಟ ಆದರೆ ಹೋಗಿ ನೋಡ್ತಾರೆ, ಇಷ್ಟ ಆಗೇ ನೋಡಿಲ್ಲ. ಈಗ ಎಕ್ಸಾಂಪಲ್, ಈ ಇಂಡಿಯನ್ ಸಿನಿಮಾದಲ್ಲಿ ಜಾಸ್ತಿ ಫ್ಯಾಮಿಲಿ ಡ್ರಾಮಾ ವರ್ಕ್ ಆಗುತ್ತೆ, ಕಾಮಿಡಿ ವರ್ಕ್ ಆಗುತ್ತೆ, ಆ್ಯಕ್ಷನ್ ವರ್ಕ್ ಆಗುತ್ತೆ. ಹಂಗಂತ ಬೇರೆ ಯಾರು ಸಿನಿಮಾ ಮಾಡದೇ ಇಲ್ವಲ್ಲ, ಎಲ್ಲ ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಿದ್ದಾರೆ. ಅದನ್ನು ಒಳಗಡೆ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಟ್ರೈಯಿಂಗ್ ಯಾವಾಗಲೂ ಇರುತ್ತೆ ಸರ್. ಓಕೆ ಓಕೆ, ಬಟ್ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ ವಾಸ್, ಹಾರರ್ ಫಿಲ್ಮ್ ಅಥವಾ ಡ್ರಾಮಾ ಅಥವಾ ಆ್ಯಕ್ಷನ್, ಅದ್ರ ಹಿಂದೆ ಒಂದು ಪ್ರಿಫಿಕ್ಸ್ ಇರ್ಬೋದು. ಒಂದು ಗುಡ್ ಹಾರರ್ ಫಿಲ್ಮ್, ಒಂದು ಗುಡ್ ಆ್ಯಕ್ಷನ್ ಫಿಲ್ಮ್, ಅಥವಾ ಒಂದು ಗುಡ್ ಕಾಮಿಡಿ ಫಿಲ್ಮ್ ಅಂತ. ಆ್ಯಂಡ್ ಇನ್ನೊಂದು ಪ್ರಿಫಿಕ್ಸ್ ಬ್ಯಾಡ್ ಅಂತ ಇರ್ಬೋದು. ಆಡಿಯನ್ಸ್ ಫ್ರಸ್ಟ್ರೇಟ್ ಆದಾಗ, ಓಕೆ ನಾನು ಎಷ್ಟು ಸಪೋರ್ಟ್ ಮಾಡಲಿ, ನನಗೆ ಡಿಸ್ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳಿದಾಗ, ಆವಾಗ ಸೊಲ್ಯೂಷನ್ ಏನಿರ್ಬೋದು ಸರ್? ಆ್ಯಕ್ಚುಲಿ ಇದು ಆಗುತ್ತೆ, ಅದು ನನಗೂ ಆಗಿರುತ್ತೆ. ಯೂಶ್ವಲಿ ಮೇಲೆ ಒಂದೆರಡು ನನ್ನ ಟೇಸ್ಟ್ ಪ್ರಕಾರ ಒಂದೆರಡು ಬ್ಯಾಡ್ ಸಿನಿಮಾಸ್ ನೋಡ್ಬಾರ್ದು. ನನ್ನ ಟೇಸ್ಟ್ ಪ್ರಕಾರ ಅದು ವೈಯಕ್ತಿಕವಾಗಿರುತ್ತೆ, ಜನರಲೈಸ್ ಮಾಡೋಂಗಿಲ್ಲ. ಈಗ ನನಗೆ ಎಕ್ಸಾಂಪಲ್ ಲವ್ ಸ್ಟೋರಿ ಇಷ್ಟ ಅಂದ್ಕೊಳ್ಳಿ, ನಾನೊಂದು ಆಕ್ಷನ್ ಪಿಕ್ಚರ್ಗೆ ಹೋಗ್ಬಿಟ್ಟಿರ್ತೀನಿ, ಇಷ್ಟ ಆಗಿರಲ್ಲ, ಇದೇನು ಇಷ್ಟ ಆಗಿಲ್ಲ, ಇನ್ನೊಂದು ಪಿಕ್ಚರ್ ಹೋಗ್ತೀನಿ, ಅದು ಇಷ್ಟ ಆಗಿರಲ್ಲ. ಅವಾಗ ನಾನು ಒಂದು 2 months ಥಿಯೇಟ್ರಿಂದ ಬ್ಯಾಕ್ಔಟ್ ಆಗ್ತೀನಿ. ಕರೆಕ್ಟ್ ಅಲ್ವಾ? ಇದು ಎಲ್ಲರೂ ಹಾಗೇ ಆಗುತ್ತೆ. ಇಷ್ಟ ಆಗಲಿದ್ದು ಬ್ಯಾಕ್ ಟು ಅದು. ಬಟ್ ನನಗೆ ಆ ಆ್ಯಕ್ಷನ್ ಮೈಂಡ್ ಸೆಟ್ ಇದ್ದು ಹೋದಾಗ ಅದು ಇಷ್ಟ ಆಗ್ಬೋದು. ಸೊ ಅದು ಡಿಪೆಂಡ್, ಮೂಡ್ ಸೆಟ್, ಆಡಿಯನ್ಸ್ ಮೂಡ್ ಸೆಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾವು ಅದನ್ನು ಡಿಕೋಡ್ ಇವತ್ತಿಗೂ ಮಾಡೋಕ್ಕಾಗಿಲ್ಲ, ವರ್ಲ್ಡಲ್ಲಿ ಯಾರೂ ಮಾಡೋಕ್ಕಾಗಿಲ್ಲ. ಓಕೆ, ಡನ್ ಸರ್. ಈಗ ರ್ಯಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ ಕೆಲವು ಪಾಯಿಂಟ್ಸ್, ಫಾರ್ ಇನ್ಸ್ಟೆನ್ಸ್ ರಿಲೀಸ್ ಡೇಟ್ ಸ್ಕೆಡ್ಯೂಲ್ ಮಾಡೋದು, ಅದು ತುಂಬ ಜನ ಮೇಕರ್ಸಿಗೆ ಯೂಸ್ ಆಗ್ಬೋದು. ಆ್ಯಂಡ್ ಅದು ಕಾರ್ಯರೂಪಕ್ಕೆ ಬಂದರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಕೂಡ ಆಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಂಡ್ ಒಂದು ಹೆಲ್ತಿ ಡಿಸ್ಕಷನ್ ಕೊಟ್ಟಿದ್ದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನು ಈ ಮುಖಾಂತರ 3 ಪಾಯಿಂಟ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಅಂದರೆ ಸರ್, ಆ್ಯಕ್ಚುಲಿ ಸ್ಟಾರ್ ಸಿನಿಮಾಗಳಿಗೆ, ದೊಡ್ಡ ಪ್ರೊಡಕ್ಷನ್ ಸಿನಿಮಾಗಳಿಗೆ ಡೆಫಿನೆಟ್ಲಿ ಅದಕ್ಕೊಂದು ಮಾರ್ಕೆಟ್ ಆಲ್ರೆಡಿ ಫಿಕ್ಸ್ಡ್ ಆಗಿದೆ. ಅವ್ರಿಗೆ ಸಮಸ್ಯೆ ಏನು ಅಂದರೆ ಅವರಿಗೆ ಕಾಂಟೆಂಟ್ದು ಸಮಸ್ಯೆ. ಒಳ್ಳೆ ಕಂಟೆಂಟ್ ಕೊಡಬೇಕು, ಅವ್ರ ಹತ್ರ ಎಲ್ಲ ಇದೆ. ಸೊ ಕಂಟೆಂಟ್ ಇವ್ರಿಗೆ ಬೇಕು. ಈ ಹೊಸಬ್ರಿಗೆ ಏನು ಬೇಕು ಅದು ಆಡಿಯನ್ಸ್ ಬೇಕು. ಅವ್ರ ಕಂಟೆಂಟ್ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಅಲ್ಲಿ ಬಜೆಟ್ ಸ್ವಲ್ಪ ಈ 100 ಕೋಟಿ ಪಿಕ್ಚರ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ 1 ಕೋಟಿಲಿ ಬ್ಯೂಟಿಫುಲ್ ಕಂಟೆಂಟ್ ಮಾಡ್ತಾರೆ. ಸೊ ನಿಮ್ಮಂಥ ಮೀಡಿಯಾ ಆ್ಯಕ್ಚುಲಿ, ನಿಮ್ಮ ಪ್ಲಾಟ್ಫಾರ್ಮಲ್ಲಿ ನಾನು ನೋಡಿದ್ದೀನಿ ಆ್ಯಕ್ಚುಲಿ, ಇನ್ನೂ ಹೆಚ್ಚು ಹೊಸ ಸಿನಿಮಾಗಳಿಗೆ ಸ್ವಲ್ಪ ಜಾಸ್ತಿ ಪ್ರಮೋಷನ್ ಕೊಡಿ, ಅವ್ರಿಗೊಂದು ಸ್ವಲ್ಪ ಸ್ಪೇಸ್ ಕೊಡಿ. ಒಳ್ಳೆ ಸಿನಿಮಾ ನಿಮ್ಗೆ ಅನಿಸಿದ್ರೆ ಕರೆದು ಸಪೋರ್ಟ್ ಮಾಡಿ. ಮತ್ತು ಅದನ್ನು ನೋಡಿದ್ರೆ ಹೊಸ ಟ್ಯಾಲೆಂಟ್ಸ್ ಜಾಸ್ತಿ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಸರ್.